ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಲೆಫ್ಟಿನೆಂಟ್ ಜನರಲ್ BS ರಾಜು ಅವರೇ, ವರ್ಗಾಧಿಕಾರಿಗಳಂಥ ಮಾನ್ಯ ಗಿರೀಶ್ ಹೆಬ್ಬಾರ್ ಅವರೇ, ಉಪಸ್ಥಿತ ಮಾತಾ ಭಗಿನಿಯರೇ, ಹಿರಿಯ ಕಾರ್ಯಕರ್ತರೇ, ಸಜ್ಜನ ಬಂಧುಗಳೇ, ಆತ್ಮೀಯ ಶಿಕ್ಷಾರ್ಥಿ ಸಹೋದರರೇ, ಈಗಾಗಲೇ ಮುಖ್ಯ ಅತಿಥಿಗಳು ನಮ್ಮನ್ನು ಹರಸಿದ್ದಾರೆ. ಮಿಲಿಟ್ರಿಗೆ ಸಮವಾಗಿ, ಸೈನ್ಯಕ್ಕೆ ಸಮವಾಗಿ ಹೇಗೆ ಸಂಘದ ಶಿಕ್ಷಣ ಪಡಿತಾ ಇದ್ದೀರಾ, ಇನ್ನೂ ಚೆನ್ನಾಗಾಗಬೇಕು ಅಂಥೇಳಿ ಆಶಯ ವ್ಯಕ್ತಪಡಿಸ್ತಾ, ಸಮಾಜದಲ್ಲಿ ಸ್ಪಂದನ ಹೇಗಿರಬೇಕು, ಸಮಾಜವನ್ನು ಜೊತೆಗೂಡಿಕೊಂಡು ನಾವು ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ. ಹಾಗೆಯೇ ವ್ಯಾಲ್ಯೂ ಸಮಾಜದಲ್ಲಿ ಕಮ್ಮಿ ಆಗ್ತಾ ಇರುವಾಗ ಅದನ್ನು ಮತ್ತೆ ಪುನಃಸ್ಥಾಪನೆಗೊಳಿಸುವಂಥದ್ದು ಹೇಗೆ, ಮಾತೃಶಕ್ತಿಯನ್ನು ಇನ್ನಷ್ಟು ಚೆನ್ನಾಗಿ ಉಪಯೋಗ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಸಂಘದಿಂದ ಆಗಿರುವಂತಹ ಪ್ರಯತ್ನಗಳನ್ನು ಒಂದಷ್ಟು ಗಮನಕ್ಕೆ ತರ್ತೇನೆ. ಈ ಒಂದು ಸುಂದರ ಪರಿಸರ ಜನಸೇವಾ ವಿದ್ಯಾ ಕೇಂದ್ರದಲ್ಲಿ ಕಾರ್ಯಕರ್ತ ವಿಕಾಸ ವರ್ಗ ಮೊದಲನೇದ್ದಿದ್ದು. ಕಾರ್ಯಕರ್ತ ವಿಕಾಸ ವರ್ಗ ಅಂತ ಅನೇಕರಿಗೆ ಸಂಘ ಶಿಕ್ಷಾ ವರ್ಗ ದ್ವಿತೀಯ ಅಂತ ಕೇಳ್ಕೊಂಡಿದ್ರಿ. ಆದರೆ ಈಗ ಕಾರ್ಯಕರ್ತ ವಿಕಾಸ ವರ್ಗ 3 ವರ್ಷಗಳಿಂದ ಆಗ್ತಾಯಿದೆ. 2 ವರ್ಷ ಆಂಧ್ರ ಮತ್ತು ತೆಲಂಗಾಣದಲ್ಲಿತ್ತು, ಈ ವರ್ಷ ಕರ್ನಾಟಕಕ್ಕೆ ಮೊದಲನೇದ್ದಿದ್ದು ಕಾರ್ಯಕರ್ತ ವಿಕಾಸ ವರ್ಗ. ಈ ಒಂದು ಮೈದಾನದಲ್ಲಿ ಕಳೆದ 50 ವರ್ಷಗಳಿಂದ ಸಾವಿರಾರು, ಲಕ್ಷಾಂತರ ಅಂತ ಹೇಳ್ಬೋದು, ಕಾರ್ಯಕರ್ತರು ಪ್ರೇರಣೆಯನ್ನು ಪಡೆದಿದ್ದಾರೆ. ಸಂಘ ಶಿಕ್ಷಾ ವರ್ಗಗಳ ಮೂಲಕ, ಕಾರ್ಯಕರ್ತ ವಿಕಾಸ ವರ್ಗದ ಮೂಲಕ, ವಿಶ್ವ ಶಿಬಿರಗಳ ಮೂಲಕ, ಅನ್ಯಾನ್ಯ ಚಟುವಟಿಕೆಗಳ ಮೂಲಕ ಈ ಒಂದು ಪವಿತ್ರ ಭೂಮಿಯಲ್ಲಿ ಪ್ರೇರಣೆ ಪಡೆದು ಲಕ್ಷಾಂತರ ಕಾರ್ಯಕರ್ತರು ಸಮಾಜದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಈಗ ಸಂಘಕ್ಕೆ ಶತಾಬ್ದಿಯ ಒಂದು ಸಂಭ್ರಮ. ಅದು ಕೇವಲ ಶತಾಬ್ದಿ ಆಚರಣೆ ಸಂಭ್ರಮಕ್ಕಾಗಿ ಅಲ್ಲ, ಆದರೆ ನಮ್ಮ ಜವಾಬ್ದಾರಿನ ಇನ್ನಷ್ಟು ಹೆಚ್ಚಿಸುವ ದೃಷ್ಟಿಯಿಂದ ಈಗಾಗಲೇ ನಾವು ವೈಯಕ್ತಿಕ ಗೀತೆಯಲ್ಲಿ ಕೇಳಿದ ಹಾಗೆ ಇನ್ನೇನು ನಮ್ಮ ಗುರಿ ಸಾಧನೆಗೆ ಹತ್ತಿರದಲ್ಲೇ ಇದ್ದೀವಿ. ನಾವು ಒಂದು ದೊಡ್ಡ ಜಂಪನ್ನು ತಗೊಳ್ಳುವಂಥ ದೃಷ್ಟಿಯಿಂದ ಆಗಬೇಕು ಅಂತಿದೆ. ಸಂಘ ಶಿಕ್ಷಾ ವರ್ಗಗಳು ಕೂಡ 1927ರಲ್ಲಿ ಪ್ರಾರಂಭ ಆಗಿ 100ನೇ ವರ್ಷ, 2026 ಅಂದರೆ ಈಗ 100ನೇ ವರ್ಷದಲ್ಲಿ ನಡೀತಾ ಇದೆ. 27ರಲ್ಲಿ 17 ಜನ ಶಿಕ್ಷಾರ್ಥಿಗಳಿದ್ದರು ಅಂತ ಕೇಳಿದೆ. ಈಗ ಇಡೀ ದೇಶದಲ್ಲಿ ಈ ಶಿಕ್ಷಣದ ಮೂಲಕ ಸುಮಾರು 20-22 ಸಾವಿರಕ್ಕೂ ಹೆಚ್ಚು ಜನ ಪ್ರತಿ ವರ್ಷ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಇಲ್ಲಿ ಪಡಿತಾ ಇರುವಂಥ ಶಿಕ್ಷಣದ ಮೂಲ ಉದ್ದೇಶಗಳೇನೆ ಮತ್ತು ಒಟ್ಟು ಸಂಘದ ಕಾರ್ಯದ ಉದ್ದೇಶನೂ ಕೂಡ ದೇಶ ಪರಮವೈಭವಕ್ಕೆ ಹೋಗಬೇಕು. ಪರಮವೈಭವಕ್ಕೆ ಹೋಗೋದರ ಮೂಲಕ ವಿಶ್ವ ಕಲ್ಯಾಣವನ್ನು ಬಯಸಬೇಕದು. ವಿಶ್ವಕ್ಕೆ ಶಾಂತಿ, ನಾವು ವಿಶ್ವ ಭ್ರಾತೃತ್ವ ಅಂತ ಹೇಳಿದ್ದೀವಿ, ನಾವು ವಿಶ್ವ ಗುರು ಸ್ಥಾನದಲ್ಲಿದ್ದೀವಿ ಅಂತ ಕೇಳಿದ್ದೀವಿ. ಅಂದರೆ ನಮ್ಮ ಕಲ್ಪನೆ ಜಗತ್ ಕಲ್ಯಾಣ, ವಿಶ್ವ ಕಲ್ಯಾಣ ಆಗಬೇಕಾದ್ರೆ ಭಾರತ ಅದರ ಒಂದು ಸ್ಟೆಪ್ ಅಂತ ಹೇಳಿದರೆ ಪರಮವೈಭವ ಸ್ಥಿತಿಗೆ ಏರಬೇಕು. ಪರಮವೈಭವ ಸ್ಥಿತಿ ಏರಬೇಕು ಅಂತಿದ್ದರೆ ರಾಜು ಅವರು ಗಮನಕ್ಕೆ ತಂದ ಹಾಗೆಯೇ ವ್ಯಕ್ತಿ ನಿರ್ಮಾಣದ ಬಹಳ ದೊಡ್ಡ ಒಂದು ಪ್ರಕ್ರಿಯೆ ಕಳೆದ 100 ವರ್ಷಗಳಿಂದ ನಡೀತಾ ಇದೆ. ಸಂಘದ ಮೂಲ ಮರ್ಮ ಏನು ಅಂತ ಕೇಳಿದರೆ ಒಂದು ವ್ಯಕ್ತಿ ನಿರ್ಮಾಣ, ಎರಡನೇದು ಸಮಾಜ ಜಾಗೃತಿಯ ಮೂಲಕ ಸಮಾಜ ಪರಿವರ್ತನೆ, ಅದರ ಮೂಲಕ ರಾಷ್ಟ್ರದ ಪುನರುತ್ಥಾನ ಆಗಬೇಕು. ಕೇವಲ ರಾಷ್ಟ್ರ ಪುನರುತ್ಥಾನ ನಮ್ಮ ದೇಶಕ್ಕಷ್ಟೇ ಅಲ್ಲ, ಅದರ ಮೂಲಕ ವಿಶ್ವ ಕಲ್ಯಾಣವನ್ನು ಸಾಧಿಸಬೇಕು. ಈ ಗುರಿಯಲ್ಲಿ ನಾವು ಮುಂದೆ ನಡೀತಾ ಇರಬೇಕಾದ್ರೆ ಎಲ್ಲೋ ಒಂದು ಹಂತದಲ್ಲಿ ನಮ್ಮ ವೇಗಕ್ಕೆ ಕಡಿವಾಣ ಬಿದ್ದದನ್ನು ನಾವು ಗಮನಿಸಿರ್ಬೋದು. ನಾನು ಕಳೆದ ಪ್ರತಿನಿಧಿ ಸಭಾದಲ್ಲಿ ಒಂದು ಸ್ಲೋಗನ್ ಇಲ್ಲಿತ್ತು, ಅಂದರೆ ಧ್ಯೇಯವಾಕ್ಯ, ಗಭೀರಂ ಅವತರ ಉನ್ನತಿಂ ಪ್ರಾಪ್ಸ್ಯಸಿ ಅಂತೇಳಿ, ಅವಾಪ್ಸ್ಯಸಿ ಅಂತ. ಆಳಕ್ಕೆ ಇಳಿದಷ್ಟು ಮೇಲಕ್ಕೆ ಏರ್ತೀವಿ ನಾವು ಅಂಥೇಳಿ. ನಮ್ಮ ಚರಿತ್ರೆ, ಇತಿಹಾಸ, ಸಂಸ್ಕೃತಿ, ಪರಂಪರೆ ಇಷ್ಟು ಆಳವಾಗಿದೆ. ಆದರೆ ನಮಗನ್ನು ಆಳವನ್ನು ನೋಡಿ ಗೊತ್ತೇ ಇಲ್ಲ. ರತ್ನಗರ್ಭ ವಸುಂಧರ ಅಂತ ಹೇಳಿದ್ದೀವಿ, ಆದರೆ ಎಷ್ಟು ರತ್ನಗಳಿದೆ, ಆಳ ಅಗದಷ್ಟು ನಮಗದು ಸಿಗುವಷ್ಟು ಇದೆ. ಆದರೆ ಎಷ್ಟು ಆಳ ನಮ್ಮ ದೇಶ. ಈಗ ಸಹಜವಾಗಿ ನಾವು ಹುಡುಕಬಹುದಾಗಿರುವಂಥ ಒಂದು ಅಂತ ಹೇಳಿದರೆ ChatGPT. ಅದರಲ್ಲಿ ಹುಡುಕಿ ನೋಡಿದರೆ ಈಗ ಯಾವ ವರ್ಷ ಅಂತ ನೀವು ಕೊಟ್ಟರೆ 2026 ಅಂತ ಬರುತ್ತೆ.
ಹಿಂದೂಗಳಿಗೆ ಯಾವ ವರ್ಷ ಅಂತ ಕೇಳಿದರೆ 3102 BC ಅಂತ ಬರುತ್ತೆ, ಅಂದರೆ 5128ನೇ ವರ್ಷ ಅಂತ ಬರುತ್ತೆ. ಅಂದರೆ ಕ್ರಿಸ್ತಶಕ 2026 ಬಂದರೆ ಹಿಜರಿ ಶಕ ಅಂತ ಒಂದಿದೆ, ಅದನ್ನು ನೀವು ಮಾರ್ಕೊಟ್ರೆ 1404ನೇ ವರ್ಷ ಅಂತ ಬರುತ್ತೆ. ಅಂದರೆ ಯಾವುದು ಜಗತ್ತಿನಲ್ಲಿ ನಾವೇ ಶ್ರೇಷ್ಠ ಅಂದ್ಕೊಂಡು ನಮ್ಮದೇ ಆಧಿಪತ್ಯ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂಥ ಸಮಾಜ ಇದೆಯೋ, ಅವರು ತಮ್ಮನ್ನು ತಾವು ಒಮ್ಮೆ ಪರಾಮರ್ಶೆ ಮಾಡಿಕೊಂಡ್ರೆ ಅವರಿಗಿಂತ 3000 ವರ್ಷ, ಒಂದು 3102 ವರ್ಷ, ಇನ್ನೊಂದು 3700 ವರ್ಷದಷ್ಟು ನಾವು ಅನುಭವಸ್ಥರು. ಅಂದರೆ ಭಾರತದಲ್ಲಿ ಏನು ಇರಲಿಲ್ವ ಹಾಗಾದರೆ? ಅವರೆಲ್ಲ ನಮ್ಮನ್ನು ಹೀಯಾಳಿಸ್ಬೇಕು ಅಂತಿದ್ದರೆ ಅಥವಾ ಭಾರತ ಬಡ ದೇಶ ಅಂತ ಹೇಳಬೇಕು ಅಂತಿದ್ದರೆ ಎಲ್ಲೋ ಒಂದು ಹಂತದಲ್ಲಿ ನಮ್ಮನ್ನು ನಾವು ಕಳ್ಕೊಂಡ್ವಿ ಅಂತ ಹೇಳಬಹುದು. ಅದರ ಪುನರುತ್ಥಾನ ಮತ್ತೆ ಆಗಲೇಬೇಕು. ಆ ದೃಷ್ಟಿಯಿಂದ ಡಾಕ್ಟರ್ ಜಿ ಅವರು ಅವರ ಸಮಕಾಲೀನ ಅನೇಕ ಮಹಾನ್ ನಾಯಕರ ಜೊತೆಯಲ್ಲಿ ಆತ್ಮೀಯ ಪರಿಚಯ ಇದ್ದರೂ ಕೂಡ ಅವರು ಯೋಚನೆ ಮಾಡಿರೋದು ಒಂದು ಸಣ್ಣ ಕುಶಪಥಕದ ಮೂಲಕ, ಕಿಶೋರರ ಮೂಲಕ ಈ ಕಾರ್ಯವನ್ನು ಮತ್ತೆ ಪ್ರಾರಂಭ ಮಾಡ್ತಾರವರು. ಈ ದೇಶದ ಮಕ್ಕಳಲ್ಲಿ ಅಂಥ ಸಾಮರ್ಥ್ಯ ಇದೆ, ಅದನ್ನು ಹೊರಗೆ ತೆಗಿಬೇಕು. ಅದಕ್ಕಾಗಿ ಅವರಿಗೆ ಸಂಸ್ಕಾರಗಳನ್ನು ಕೊಡಬೇಕು. ಆ ಸಂಸ್ಕಾರ ಕೊಡುವಂಥ ಒಂದು ಪದ್ಧತಿ ನಿತ್ಯ ಶಾಖೆಯ ಮೂಲಕ ಆಗಬೇಕು. ಪ್ರತಿನಿತ್ಯ ದೇಶಕ್ಕಾಗಿ ಬದುಕುವಂಥದ್ದನ್ನು ಕಲಿಯಬೇಕು. ಅಲ್ಲಿ ಕಲಿಯೋದಂದರೆ ಏನು, ಒಟ್ಟಿಗೆ ಬರೋದಷ್ಟೇ ಅಲ್ಲ, ವ್ಯಕ್ತಿ ನಿರ್ಮಾಣದ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಸಹಜವಾಗಿ 1 ಗಂಟೆ ಸೇರಿದಾಗ ನಮ್ಮೆಲ್ಲ ಭೇದಗಳು ದೂರ ಆಗುತ್ತೆ, ಕಲಿಯುವಿಕೆ ಪ್ರಾರಂಭ ಆಗುತ್ತೆ. ಭಾರತ ಮೂಲಕ್ಕೆ ಹೋಗಿರೋದು ಅಂತ ಹೇಳಿದರೆ ಗಭೀರಂ ಅವತರ, ಆಳಕ್ಕೆ ಇಳಿದಿರೋದು ಅಂತ ಹೇಳಿದರೆ ಸತ್ಯದ ಹುಡುಕಾಟದಲ್ಲಿ ಈ ದೇಶದ ನಮ್ಮ ಹಿರಿಯರು ಸುಖ ಅಂದರೆ ಏನು ಅಂತ ಹುಡುಕಿದರು. ಈಗಲೂ ಕೂಡ ಜಗತ್ತು ಧಾವಿಸ್ತಾ ಇರುವಂಥದ್ದು ಸುಖ ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್, ಅಂದರೆ ವೈಭೋಗಗಳೇನಿದೆ ಅದನ್ನೇ ಸುಖ ಅಂತ ಅಂದ್ಕೊಂಡ್ರು. ಆದರೆ ನಮ್ಮ ದೇಶದ ಹಿರಿಯರು ರಾಷ್ಟ್ರದ ಕಲ್ಪನೆಯನ್ನು ಕೊಟ್ಟರವರು. ಭದ್ರಂ ಇಚ್ಛಂತ ಋಷಯ ಸ್ವರ್ವಿದಸ್ತಪೋ ದೀಕ್ಷಾಮುಪನಿಷೇದು ಅಗ್ರೆ ತಥೋ ರಾಷ್ಟ್ರಂ ಬಲಮೋಜಶ್ಚ ಜಾತಂ ತಸ್ಮೈ ದೇವ ಉಪಸಂನಮಂತು. ಅಂದರೆ ಹಿರಿಯರು ಆಳವಾಗಿ ಅಧ್ಯಯನ ಮಾಡ್ತಾ ರಾಷ್ಟ್ರದ ಕಲ್ಪನೆಯನ್ನು ಕೊಟ್ಟರು. ಆ ರಾಷ್ಟ್ರದ ಕಲ್ಪನೆಯ ಆಧಾರದಲ್ಲೇ ಸಂಘ 100 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ರಾಷ್ಟ್ರ ಅಂತ ಹೇಳಿದರೆ ಒಂದು ಭೌಗೋಳಿಕ ಐಡೆಂಟಿಟಿ, ಜೊತೆಗೆ ಈ ದೇಶದ ಬಗ್ಗೆ ಮಾತೃಭೂಮಿ ನಮ್ಮದಿದು, ನಾನಿದರ ಮಗ ಅನ್ನುವಂಥ ಭಾವನೆ ಬಂದಾಗ ಅದು ಕೇವಲ ಭೌಗೋಳಿಕ ಪ್ರದೇಶವಾಗಿ ಉಳಿಯಲ್ಲ. ನನಗೂ ಈ ತಾಯಿಗೊಂದು ಸಂಬಂಧ ಇದೆ, ಈ ಭೂಮಿಯ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು, ಇದರ ಹಿಂದೆ ಒಂದು ತತ್ವ ಇತ್ತು, ತತ್ವಜ್ಞಾನ ಇತ್ತು, ಒಂದು ಧರ್ಮ ಇತ್ತು, ಅದರ ರಕ್ಷಣೆಗಾಗಿ ನಾನು ಪಣ ತೊಡಬೇಕು ಅಂತ ಯೋಚನೆ ಮಾಡುವಂಥ ಒಬ್ಬ ಸ್ವಯಂ ಸೇವಕ ವ್ಯಕ್ತಿ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಅನೇಕ ಹಂತಗಳನ್ನು ದಾಟಿ ಹೋಗ್ತಾನೆ. ಆದರೆ ಬಹಳ ಮುಖ್ಯವಾಗಿ ಸಂಘ ಏನೂ ಮಾಡಲ್ಲ, ಆದರೆ ಸ್ವಯಂ ಸೇವಕ ಎಲ್ಲವನ್ನು ಮಾಡ್ತಾನೆ, ತಾನದರ ಜವಾಬ್ದಾರಿಯನ್ನು ತಗೊಳ್ತಾನೆ. ಅನೇಕ ವ್ಯಕ್ತಿಗಳು ಸಮಾಜದಲ್ಲಿ ಒಟ್ಟು ಸೇರಿ ಚರ್ಚೆ ಮಾಡ್ತಾರೆ, ದೋಷಗಳು ಏನು ಅಂಥೇಳಿ ಚರ್ಚೆ ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಸ್ವಯಂ ಸೇವಕ ದೋಷಗಳನ್ನು ಗುರುತಿಸ್ತಾನೆ, ಆದರೆ ನಾನು ಹೇಗೆ ಪರಿಹಾರ ಆಗ್ತೀನಿ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾನೆ. ನಿನಗೆ ಸಾಧ್ಯ ಆದರೆ ಮಾಡು, ಆಗಿಲ್ಲ ಅಂದರೆ ಕೈ ಚೆಲ್ಲಿ ಸುಮ್ಮನೆ ಕೂತ್ಕೋ ಅಂಥೇಳಿ ಹೊರಗಿನ ಸಮಾಜದಲ್ಲಿ ಯೋಚನೆ ಮಾಡ್ತಾನೆ, ನನ್ನ ಕೈಯಲ್ಲಿ ಆಗಲಿಕ್ಕಿಲ್ಲ ಇದು ಅಂತ. ಆದರೆ ಸ್ವಯಂ ಸೇವಕ ಯೋಚನೆ ಮಾಡ್ತಾನೆ, ನನ್ನ ಕೈಯಲ್ಲಿ ಯಾಕೆ ಆಗಲ್ಲ ಇದು, ನಾನು ಇದನ್ನು ಮಾಡಿಯೇ ಮಾಡ್ತೀನಿ, ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತೀನಿ, ಕಷ್ಟಪಟ್ಟಾದರೂ ನಾನು ಮಾಡ್ತೀನಿ. ಈ ಶಿಬಿರದಲ್ಲೂ ಕೂಡ ಶಾರೀರಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ಸಾಮೂಹಿಕ ಜೀವನದ ಒಂದು ಚಿಂತನೆಯನ್ನು ಕಲಿಯೋದರ ಉದ್ದೇಶನೇ ಏನೇ ಸವಾಲುಗಳಿರಲಿ ನಾನು ಅದನ್ನು ಸ್ವೀಕರಿಸಿ ಅದಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಕೆಲಸದಲ್ಲಿ ಏನೂ ಸಿಗಲ್ಲ ಅಂತ ಗೊತ್ತಿದ್ರೂ ಕೂಡ ನಮ್ಮ ಖರ್ಚನ್ನು ನಾವೇ ಹಾಕ್ಕೊಂಡು ಬರ್ತೀವಿ, ನಾವೇ ಖರ್ಚು ಹಾಕಬೇಕು, ನಮಗೇನೂ ಸಿಗಲ್ಲ ಅನ್ನುವ ಭಾವನೆಯ ಒಂದು ವ್ಯಕ್ತಿ ನಿರ್ಮಾಣ ಈ ಕೇಂದ್ರದಲ್ಲಿ ಆಗುತ್ತೆ. ಆ ಥರ ಆಗಿದ್ದರ ಪರಿಣಾಮವಾಗಿ ಕಳೆದ 100 ವರ್ಷಗಳಲ್ಲಿ ಸಮಾಜದಲ್ಲಿ ಬೃಹತ್ ಪರಿವರ್ತನೆಗಳಾಗಿದೆ. 1911ರಲ್ಲಿ ಪಶ್ಚಿಮ ಬಂಗಾಳದ UN ಮುಖರ್ಜಿಯವರು ಅವರು ಈ ದೇಶದ ಸ್ಥಿತಿಯನ್ನು ಮನಗಂಡು ಹೇಳ್ತಾರೆ, ಹಿಂದೂಯಿಸಮ್ ಈಸ್ ಎ ಡೈಯಿಂಗ್ ರೇಸ್ ಅಂತೇಳಿ. ಅಂದರೆ ಹಿಂದುತ್ವಕ್ಕೆ ಇನ್ನು ಉಳಿಗಾಲ ಇಲ್ಲ. ಆ ಸ್ಥಿತಿಗೆ ತಲುಪಿತ್ತದು. ತಲುಪಬೇಕಾದ್ರೆ ಏನು ಕಾರಣ ಅಂತ ಹುಡುಕ್ತಾ ಹೋದರೆ ನಾವೇನು ಬಲಹೀನರಾಗಿದ್ವು ಅಂತ ಕೇಳಿದ್ರೆ ಆಗಿರಲಿಲ್ಲ. ಜ್ಞಾನ, ವಿಜ್ಞಾನ, ಗಣಿತ, ತಂತ್ರಜ್ಞಾನ
ಖಗೋಳ, ಭೂಗೋಳ, ಭಾಷೆ, ಸಾಹಿತ್ಯ, ವೈದ್ಯಕೀಯ ಎಲ್ಲ ರಂಗದಲ್ಲೂ ಕೂಡ ನಾವಿಷ್ಟು ಮುಂದುವರೆದಿದ್ವಿ. ಅಷ್ಟು ಮಾತ್ರ ಅಲ್ಲ, ಆರ್ಥಿಕ ಸ್ಥಿತಿ ಬಗ್ಗೆ ರಾಜು ಅವ್ರ ಗಮನಕ್ಕೆ ತಂದರು. ನಾನು ಸುಮ್ಮನೆ ಒಬ್ಬರನ್ನ ವಿಚಾರಿಸಿದಾಗ ನನಗೆ ಗೊತ್ತಾಯಿತು, ಸುಮಾರು ಒಂದು 1000 ವರ್ಷದ ಹಿಂದೆ 1100ರಲ್ಲಿ ಯಾವಾಗ ಮೊಹಮ್ಮದ್ ಗಜ್ನಿ ಗೋರಿಗಳು ಆಕ್ರಮಣ ಮಾಡಿದರೋ ಆಗ ನಮ್ಮ ದೇಶದ ಇಕಾನಮಿ ಇದು 47% ಇತ್ತಂತೆ. ಇಡೀ ಜಗತ್ತಿನ ಇಕಾನಮಿಯಲ್ಲಿ ಭಾರತದ ಪಾಲು 50% ಇತ್ತು. 1500ರ ಸಮಯಕ್ಕೆ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಅದು ಸುಮಾರು 32%ದಷ್ಟು ಇನ್ನೂ ಇತ್ತು. 1780 ಪ್ಲಾಸಿ ಕದನದ ಆ ಸಮಯದಲ್ಲೂ ಕೂಡ ನಾವು 27% ಇದ್ವಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ನಮ್ಮದು 18% ಆಗಲೂ ಇತ್ತು. 1947ಕ್ಕೆ 3% ಇಳೀತದೆ. ಅಂದರೆ ಇಂಥ ಸಂಪದ್ಭರಿತ ದೇಶ, ಇಂಥ ಜ್ಞಾನಿ ದೇಶ 45ರಿಂದ 3ಕ್ಕೆ ಇಳೀತದಂದರೆ ಎಷ್ಟು ಇಲ್ಲಿಂದ ದೋಚಿಕೊಂಡು ಹೋಗಿರಬಹುದು. ಆ ದೋಚಿಕೊಂಡು ಹೋಗಿರುವಂಥದ್ದು ಈಗ ಜಗತ್ತಿನ ಅನೇಕ ದೇಶದವರು ನಮಗೆ ಕೊಡಲಿಕ್ಕೆ ಹಾತೊರಿತಾ ಇದ್ದಾರೆ, ನಿಮ್ಮ ದೇಶದನ್ನು ನೀವು ತೊಗೊಂಡು ಹೋಗ್ತೀರಾ ಅಂತೇಳಿ. ಆದರೆ ಅಷ್ಟು ಬೆಲೆ ಬಾಳುವಂಥದ್ದಲ್ಲಿದೆ. ಹೊಡೆತ ಆಗಿರುವಂಥದ್ದು ಡಾಕ್ಟರ್ ಜಿ ಅವರು ಗುರುತಿಸಿರೋದು ಎಲ್ಲಿ ಅಂತ ಕೇಳಿದರೆ 1832ರಲ್ಲಿ ಈ ದೇಶದ ಭವಿಷ್ಯವನ್ನು ಈ ಜನಾಂಗ ಮರೀಬೇಕು. ಫಾರ್ಗೆಟ್ ದಿ ಫ್ಯೂಚರ್, ನಿಮ್ಮ ಭವಿಷ್ಯವನ್ನು ನೀವು ಮರೀಬೇಕು ಅಂತ ಹೇಳಿದರೆ ಅವ್ರು ಮಾಡಿರೋಂಥ ಯೋಚನೆ ಅಥವಾ ಷಡ್ಯಂತ್ರ ಏನು ಅಂತ ಹೇಳಿದ್ರೆ ಫಾರ್ಗೆಟ್ ದಿ ಪಾಸ್ಟ್ ಮತ್ತು ಫಾರ್ಗೆಟ್ ದಿ ಪ್ರೆಸೆಂಟ್. ನಿಮ್ಮ ಇತಿಹಾಸವನ್ನು, ಪಾಸ್ಟ್ ಅದನ್ನು ಮರೀಬೇಕಾದರೆ ನೀವು ನಿಮ್ಮ ರೆಕಾರ್ಡ್ಸ್ಗಳನ್ನು ಅಳಿಸಿ ಹಾಕಬೇಕು. ಅಂದರೆ ನೀವೇನು ಸಾಧನೆ ಮಾಡಿದ್ದೀರಿ ಇದು ಜಗತ್ತಿಗೆ ಗೊತ್ತಾಗಬಾರ್ದು. ಎಲ್ಲ ದಾಖಲೆಗಳ ನಾಶ ಆದರೆ ನಿಮ್ಮ ಸಾಮರ್ಥ್ಯ ಏನು ಅಂತಲೇ ಇತಿಹಾಸನೇ ಮರ್ತು ಹೋಗಿರುತ್ತೆ, ಚರಿತ್ರೆನೇ ಮರ್ತು ಹೋಗುತ್ತೆ. ಹಾಗೆಯೇ ಡಿಸ್ಟ್ರಾಯ್ ದ ಪ್ರೆಸೆಂಟ್ ಅಂತ ಕೇಳಿದರೆ ನಿಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲು ಮಾಡಬೇಕು. ಆಗ ನೀವು ದಾಸ್ಯತನವನ್ನು ಒಪ್ಕೊಳ್ತೀರಿ ಅನ್ನೋ ಕಾರಣವನ್ನು ಮಾಡಿದರು. ನಿಮ್ಮ ಫ್ಯೂಚರನ್ನು ನಾಶ ಮಾಡಬೇಕು ಅಂತಿದ್ರೆ ನಿಮ್ಮನ್ನು ಭ್ರಮಿತರನ್ನಾಗಿಸಬೇಕು. ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಹೇಳಿ ನಮ್ಮ ಮೇಲೆ ಹೇರಿದಂಥ ಪರಿಣಾಮವಾಗಿ ನಾವು ಅವರಿಂದನೇ ಕಲ್ತೀವಿ ಅನ್ನೋಂಥ ಮಾನಸಿಕತೆಗೆ ಒಳಗಾದ್ವಿ. ಆದರೆ ಆಳಕ್ಕೆ ಇಳಿದ್ರೆ ಗಭೀರಂ ಅವತಾರ ಅಂತಾದರೆ ನಮಗೆ ಗೊತ್ತಾಗುತ್ತೆ. ಅನೇಕ ಮಹಾನ್ ವ್ಯಕ್ತಿಗಳು ಈ ದೇಶದ ಬಗ್ಗೆ ಏನು ಹೇಳಿದ್ದಾರೆ. ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ, ವಿ ಓ ಎ ಲಾಟ್ ಟು ಇಂಡಿಯನ್ಸ್ ಹೂ ಹ್ಯಾವ್ ಟಾಟ್ ಅಸ್ ಹೌ ಟು ಕೌಂಟ್. ಯಾಕೆ ಹೇಳಬೇಕಿತ್ತು? ನಮಗೆ ದಶಮಾನ ಪದ್ಧತಿ ನಾವು ಹೇಳಿಲ್ಲ ಅಂತ ಹೇಳಿದರೆ, ಕಲಿಸಿರಲಿಲ್ಲ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಯಾವುದೇ ಸಂಶೋಧನೆ ಸಾಧ್ಯವಾಗ್ತಿರಲಿಲ್ಲ. ವಿಲ್ ಡ್ಯೂರಾಂಟ್ ಹೇಳ್ತಾರೆ, ಮದರ್ ಇಂಡಿಯಾ ಇಸ್ ಮದರ್ ಆಫ್ ಅಸ್ ಆಲ್. ಅಂದರೆ ಈ ಭಾರತ ಮಾತೆ ನಮ್ಮೆಲ್ಲರ ತಾಯಿ. ಸಂಸ್ಕೃತ ನಮ್ಮೆಲ್ಲ ಭಾಷೆಗಳಿಗೆ ತಾಯಿ. ಗಣಿತಕ್ಕೆ ಮೂಲ ಭಾರತ ಅಂತ ಹೇಳುತ್ತೆ. ಎಲ್ಲದಕ್ಕೂ ಆಧಾರ ಏನು ಅಂತ ಹೇಳಿದ್ರೆ ಭಾರತದಲ್ಲಿದೆ ಅಂತ ಹೇಳ್ತಾರೆ ಅವರು. ಮಾರ್ಕ್ ಟ್ವೈನ್ ಹೇಳ್ತಾರೆ, ಭಾಷೆಗಳ ತವರು, ಪರಂಪರೆ, ಜ್ಞಾನ ಇದಕ್ಕೆಲ್ಲ ಅಜ್ಜಿ ಮುತ್ತಜ್ಜಿ ಸ್ಥಾನದಲ್ಲಿರುವಂಥ ದೇಶ ಭಾರತ ಅಂತ ಅವರು ಹೊಗಳಿರಬೇಕಾದ್ರೆ ಅವರು ಸುಮ್ಮನೆ ಹೊಗಳುವಂಥವರಲ್ಲ. ಇಂಥ ದೇಶವನ್ನು ನಾವು ಮತ್ತೊಮ್ಮೆ ಕೆದಕುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಮತ್ತೆ ಮೇಲೆ ಏರಲಿಕ್ಕೆ ಸಾಧ್ಯ ಇದೆ. ಆಳ ಬಗದಷ್ಟು ಕೆಳಗೆ ಹೋದಷ್ಟು ನಮ್ಮ ಸಂಸ್ಕೃತಿಯ ಹರಡುವಿಕೆ ಎಷ್ಟಿದೆಯೋ ನಾಗರಿಕತೆಯನ್ನು ಅಷ್ಟೇ ಮೇಲೆತ್ತಲಿಕ್ಕೆ ಸಾಧ್ಯ ಇದೆ. ಬ್ಯೂಟಿಫುಲ್ ಟ್ರೀ ಅನ್ನುವಂಥ ಪುಸ್ತಕದಲ್ಲಿ, ಅಂದರೆ ಚೆಲುವ ತರುವಂಥ ಕನ್ನಡದಲ್ಲಿದೆ, ಧರ್ಮಪಾಲ್ ಅವರು ಬರೀತಾರೆ, ಈ ದೇಶದ ಚರಿತ್ರೆ ಎಷ್ಟು ವಿಶಾಲ ಅಂತ ಹೇಳಿದರೆ, ಅದರ ಸಂಸ್ಕೃತಿ ಎಷ್ಟು ಆಳ ಅಂತ ಹೇಳಿದರೆ ಅದರ ನಾಗರಿಕತೆ ಮೇಲೆ ಇಷ್ಟು ವಿಜೃಂಭಿಸೋದನ್ನು ನೋಡಿ ಹೇಳ್ಬೋದು. ದೇಶದ ಜಗತ್ತಿನ ಅನೇಕ ದೇಶಗಳಿಗೆ ಆಶ್ರಯ ಕೊಟ್ಟಂಥ ದೇಶ ಇದು. ಈ ದೇಶದ ಬೇರನ್ನು ಬ್ರಿಟಿಷರು ಅದನ್ನು ಬಗೆದರು. ಅಧ್ಯಯನ ಮಾಡಬೇಕಾದ್ರೆ ಮೇಲೆ ನಾಗರಿಕತೆ ಅಧ್ಯಯನ ಮಾಡೋ ಬದಲು ಅದರ ಆಳವನ್ನು ಬಗೀತಾ ಬೇರನ್ನು ಕತ್ತರಿಸಿದ್ರು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕೂಡ ದುಂಡು ಮೇಜಿನ ಪರಿಷತ್ತಲ್ಲಿ ಅದನ್ನು ಹೇಳ್ತಾರೆ. ಅಂದರೆ ನಮ್ಮ ಆಳ ಇಷ್ಟಿದೆ, ಆದರೆ ಇದರ ಎತ್ತರ ನಮಗೆ ಅಳಿಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಈ ದೇಶದ ಸ್ಥಿತಿ ಹೇಗಿತ್ತು ಅಂತ ಕೇಳಿದರೆ, ಸ್ವಾಮಿ ವಿವೇಕಾನಂದರು 1897ರಲ್ಲಿ ವಿದೇಶ ಯುರೋಪ್ ಪ್ರವಾಸ ಮುಗಿಸಿ ವಾಪಸ್ ಬಂದ ಮೇಲೆ ಅವರು ಕೇಳ್ತಾರೆ, ಅಥವಾ ಅಲ್ಲೂ ಕೇಳಿರ್ತಾರೆ, ನನಗೊಂದು 100 ಜನ ತರುಣರು ಬೇಕು ಅಂಥೇಳಿ. ಆಗ ಭಗಿನಿ ನಿವೇದಿತಾ, ಮಾರ್ಗರೆಟ್ ನೋಬೆಲ್, ಆಕೆ ಹೇಳ್ತಾಳೆ, ಒಬ್ಬಳು ನಾನಿದ್ದೀನಿ, ಇನ್ನು 99 ಜನನ ಹುಡುಕಿ ಅಂತ. 99 ಜನ ಸಿಗೋದಿಲ್ಲ. ಈ ದೇಶಕ್ಕೆ ಬಂದ ಮೇಲೆ ವಿವೇಕಾನಂದರು ಅವ್ರು ಕೊಟ್ಟಂಥ ಕರೆ ಏನು ಅಂತ ಹೇಳಿದ್ರೆ, ಮೊದಲನೇದು ವ್ಯಕ್ತಿ ನಿರ್ಮಾಣ ಆಗಬೇಕು ಈ ದೇಶದಲ್ಲಿ. ಐ ವಾಂಟ್ ಮೆನ್ ವಿತ್ ದಿ ಕ್ಯಾಪಿಟಲ್ ಎಮ್. ಆ ಥರದ ವ್ಯಕ್ತಿಗಳು ತಯಾರಾಗಬೇಕು. ಅದಕ್ಕಾಗಿ ಒಂದು ಮೆಥಡ್ ಬೇಕಿಲ್ಲಿ, ಒಂದು ಕಾರ್ಯ ಪದ್ಧತಿಯ ಆವಿಷ್ಕಾರ ಆಗಬೇಕು ಮತ್ತು ಸಮಾಜ ಈ ಪರಿವರ್ತನೆಯಲ್ಲಿ ಜೋಡಿಸಿಕೊಳ್ಳಬೇಕು. ಆಗ ಬೃಹತ್ತಾಗಿರುವಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ.
ಆ ನಿವೇದಿತಾ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಒಂದು ಮಾತು ಹೇಳ್ತಾರೆ, ಈ ದೇಶದ ಸಾಮಾನ್ಯ ಒಂದು ಅನಕ್ಷರಸ್ತೆ ಮಹಿಳೆಗೆ ಇಲ್ಲಿನ ಸಂಸ್ಕೃತಿ ಏನು ಅಂತ ಗೊತ್ತಿದೆ, ಇಲ್ಲಿನ ಆಧ್ಯಾತ್ಮ ಗೊತ್ತಿದೆ, ನಾನು ಮತ್ತು ಪ್ರಕೃತಿ ಬೇರೆ ಅಲ್ಲ ಅನ್ನುವಂಥದ್ದು ಸಾಮಾನ್ಯ ಒಂದು ಮಹಿಳೆಗೆ ಗೊತ್ತಿದೆ. ಆತ್ಮವತ್ ಸರ್ವಭೂತೇಶು, ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಓದಿ ತಿಳ್ಕೊಳ್ಳೇಬೇಕು ಅಂತ ಇಲ್ಲ, ಆಕೆಗೆ ಗೊತ್ತಿದೆ. ಪರಿಸರ ಜೊತೆಯಲ್ಲಿ ಹೇಗೆ ತಾದಾತ್ಮ್ಯವಾಗಿರಬೇಕು, ಪರಿಸರ ಸಂರಕ್ಷಣೆಯ ಅಂಶಗಳು ಏನು ಅನ್ನೋದೆಲ್ಲವೂ ಆಕೆ ಗೊತ್ತಿದೆ. ಪಶು ಪಕ್ಷಿಗಳಲ್ಲೂ ಕೂಡ ದೇವರನ್ನು ಕಾಣುವಂಥ ಒಂದು ಗುಣ ಈ ದೇಶದಲ್ಲಿದೆ. ಆದರೆ ಈ ಗುಣ ನಾವು ಪಾಶ್ಚಾತ್ಯ ಜ್ಞಾನಿಗಳಲ್ಲೂ ಕೂಡ ಅವರಿಗೆ ಕಲಿಸಬೇಕಾದ್ರೆ ಎಷ್ಟೋ ವರ್ಷ ಬೇಕಾಗುತ್ತೆ, ಕಲಿಯೋದು ಕಷ್ಟ ಇದೆ. ಅವರು ಇಲ್ಲಿ ಸಾಮಾನ್ಯ ವ್ಯಕ್ತಿಯಲ್ಲಿರುವಂಥ ಗುಣ ವಿದೇಶದ ಪಾಶ್ಚಾತ್ಯ ಜ್ಞಾನವಂತರಲ್ಲೂ ಕೂಡ ತರಲಿಕ್ಕೆ ಕಷ್ಟ ಇದೆ. ಅವರು ಕಾಂಟ್ರಾಸ್ಟ್ ಆಗಿ ಇನ್ನೊಂದು ಹೇಳ್ತಾರೆ, ಆ ದೇಶದ ಹೊರ ದೇಶದ ಸಾಮಾನ್ಯ ವ್ಯಕ್ತಿ ಕೂಡ ನಾಗರಿಕ ಕರ್ತವ್ಯ ಅಂದರೆ ಏನು, ಸಿವಿಕ್ ಸೆನ್ಸ್ ಅಂದರೆ ಏನು ಅಂಥೇಳಿ ಸಾಮಾನ್ಯ ಅನಕ್ಷರಸ್ಥ ಮಹಿಳೆಗೂ ಸಾಮಾನ್ಯ ಜನರಿಗೂ ಗೊತ್ತಿದೆ. ಆದರೆ ಈ ದೇಶದ, ನಮ್ಮ ದೇಶದ ಭಾರತದ ಬುದ್ಧಿವಂತ ಜನರಿಗೂ ಕೂಡ ಈ ಒಂದು ನಾಗರಿಕ ಕರ್ತವ್ಯವನ್ನು ಬೋಧಿಸೋದು ತುಂಬ ಕಷ್ಟ ಇದೆ. ಇದನ್ನು ಸರಿ ಮಾಡಬೇಕಾಗಿರುವಂಥ ಜವಾಬ್ದಾರಿ ಯಾರ್ದು? ಅದಕ್ಕಾಗಿ ಸಂಘದ ಉದ್ದೇಶನೇ ವ್ಯಕ್ತಿ ನಿರ್ಮಾಣದ ಮೂಲಕ ಸಮಾಜ ಪರಿವರ್ತನೆ ಆಗಬೇಕು. ಸಮಾಜ ತಯಾರಾದರೆ ಸಮಾಜ ಪರಿವರ್ತನೆ ಆಗುತ್ತೆ, ವ್ಯವಸ್ಥೆಗಳು ಪರಿವರ್ತನೆ ಆಗುತ್ತೆ. ಆಸ್ಟ್ರೇಲಿಯಾದ ಒಬ್ಬ ಮಹಿಳೆ 1980 ಏಷ್ಯಾಡ್ ಗೇಮ್ ಸಂದರ್ಭದಲ್ಲಿ 82ರಲ್ಲಿ ಭಾರತಕ್ಕೆ ಬಂದಿರ್ತಾರಂತೆ. ಅವರು ಭಾರತಕ್ಕೆ ಬಂದು ಕಲ್ಕತ್ತಾದಲ್ಲಿ ಅವರಿಗೆ ಒಬ್ಬರು ಬಹಳ ಪರಿಚಯದ ಕುಟುಂಬ ಇರುತ್ತೆ, ನೋಡಬೇಕು ಅಂತ ಹೋಗ್ತಾರೆ. ಆ ಕುಟುಂಬವನ್ನು ಸಂದರ್ಶಿಸ್ತಾರೆ, ಮಾತಾಡ್ತಾ ಅವರೊಂದು ಪ್ರಶ್ನೆ ಹಾಕ್ತಾರಂತೆ, ಕಲ್ಕತ್ತಾ ಹೇಗೆ ಅನ್ನಿಸ್ತು ನಿಮಗೆ ಅಂತ. ಆಗ ಹೇಳಿದ್ರೆ ಭಾಳ ಚೆನ್ನಾಗಿದೆ ಅಲ್ಲ. ಆದರೆ ಅವ್ರಿಗೇನೋ ಒಂದು ಕುತೂಹಲ ಮನೆಯವರಿಗೆ, ಅಲ್ಲ ನೀವು ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳ್ಬೋದು, ಏನು? ಆಗ ಹೇಳಿದ್ರಂತೆ, ನೋಡಿ ನಾನು ಇಷ್ಟು ನಿಮ್ಮ ಗಲ್ಲಿ ಒಳಗೆ ಬಂದೆ, ಇಷ್ಟು ಗಲೀಜಿದೆ, ಇದನ್ನು ಕರೆಕ್ಷನ್ ಮಾಡಲಿಕ್ಕೆ, ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಯಾಕೆ ಇಷ್ಟೊಂದಿದೆ? ಆಗ ಮನೆ ಯಜಮಾನರು ಹೇಳಿದ್ರಂತೆ, ನಾವು ದೇಶದಲ್ಲಿ 1 ಕೋಟಿ ಜನ ಇದ್ದೀವಿ. ತಕ್ಷಣ ಈ ಮಹಿಳೆ ಏನು ಕೇಳಿದ್ದು ಅಂತ ಹೇಳಿದರೆ, ನಿಮ್ಮ ಗಲೀಜನ್ನು ಕ್ಲೀನ್ ಮಾಡಲಿಕ್ಕೆ 1 ಕೋಟಿ ಜನ ಸಾಲ್ದಾ ಅಂತೇಳಿ. ಅವ್ರು ಅಂದ್ಕೊಂಡ್ರು ಅಂದರೆ 1 ಕೋಟಿಯ ಗಲೀಜು ಇಷ್ಟಾಗುತ್ತೆ ಅಂಥೇಳಿ. ಈಕೆ ಕೇಳಿದ್ರೆ 1 ಕೋಟಿ ಜನ ಇದ್ದು ಯಾಕೆ ಸ್ವಚ್ಛ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇನ್ನೊಂದು ರೀತಿಯಲ್ಲಿ ಅವರು ಕೇಳುವಂಥದ್ದು ಆಗುತ್ತೆ. ಆದರೆ ಭಾರತದಲ್ಲಿ ಸಮಾಜ ತಯಾರಾದರೆ ಪರಿವರ್ತನೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ಅನೇಕ ಮಹನೀಯರು ಕಂಡುಕೊಂಡಿದ್ದಾರೆ. 1939ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 12ನೇ ತಾರೀಕು ಮೇ 12, 87 ವರ್ಷದ ಹಿಂದೆ ಇದೇ ಥರದ ಶಿಬಿರಕ್ಕೆ ಬರ್ತಾರೆ. ಆ ಶಿಬಿರಕ್ಕೆ ಬಂದಾಗ ಅವ್ರಿಗೆ ಬಹಳ ಆಶ್ಚರ್ಯ ಆಗುತ್ತಂತೆ. ಇಲ್ಲಿ ನೋಡೋಣ, ಇಷ್ಟು ಚೆನ್ನಾಗಿ ಕಲಿತಾರೆ, ಇಷ್ಟು ಚೆನ್ನಾಗಿ ಸಹವಾಸದಲ್ಲಿ ಒಟ್ಟಿಗೆ ಶಿಕ್ಷಣವನ್ನು ಪಡಿತಾ ಇದ್ದಾರೆ, ನಾನು ಜಾತಿ ಕೇಳಬೇಕು ಅಂಥೇಳಿ, ಅಂದರೆ ಹೇಗಿದ್ದಾರೆ ನೋಡೋಣ ಅಂಥೇಳಿ ಪ್ರಯತ್ನ ಪಟ್ಟಾಗ ಒಬ್ಬ ಶಿಕ್ಷಾರ್ಥಿನ ಕೇಳ್ತಾರೆ, ನೀನು ಪರಿಶಿಷ್ಟ ಜಾತಿನ ಅಂದ. ಅಲ್ಲ. ಹಾಗೆ ನೀನು ಯಾವುದು? ನಾನು ಭಾರತೀಯ ಅಂತ ಹೇಳ್ತಾನಂತೆ ಅವನು. ಇವರು ಭಾಳ ಆಶ್ಚರ್ಯ ಆಗುತ್ತೆ. ಆದರೆ ಎಲ್ಲ ಹುಡುಕಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಇದೆ. ಬಾಳಾ ಸಾಹೇಬ್ ಸಾಳುಂಕೆ ಅಂತ ಹೇಳುವಂಥ ಅವರ ಪಕ್ಷದ ಸಂಸದರಾಗಿರುವಂಥವರು, ಅವರು ಇವರ ಜೀವನ ಚರಿತ್ರೆಯನ್ನು ಬರೆಯುವಾಗ ಅವ್ರು ಹೇಳ್ತಾರೆ, ಸಂಘದ ಶಿಬಿರಕ್ಕೆ ಹೋದಾಗ ಇವ್ರಿಗಾಗಿರುವಂಥ ಅನುಭವ ಏನು ಅಂತ ಹೇಳಿದರೆ, ಅವ್ರ ಆಮೇಲೆ ಹೇಳ್ತಾರೆ, ಡಾಕ್ಟರ್ ಜಿಯನ್ನು ನಾನು ಭೇಟಿಯಾಗಿದ್ದೆ, ಅವ್ರ ಕೆಲಸದ ಬಗ್ಗೆ ಕೇಳ್ಕೊಂಡಿದ್ದೆ, ಆದರೆ ಈ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದನ್ನು ಅಂದ್ಕೊಂಡಿರಲಿಲ್ಲ. ಈ ಕಾರ್ಯ ಭಾರತದ ಹಳ್ಳಿಗಳಿಗೆ ತಲುಪಬೇಕು. ಭಾರತದಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಇದೇ ರೀತಿಯ ಮಾನಸಿಕತೆ ಇರಬೇಕು. ವ್ಯಕ್ತಿ ನಿರ್ಮಾಣ ಆದಾಗ ಬದಲಾವಣೆ ತರಬಹುದು. ಆ ಅಂಬೇಡ್ಕರ್ ಅವರು ಸಮಾಜದ ಬಗ್ಗೆ ಬರೀತಾ ಹೇಳ್ತಾರೆ, ಸಮಾಜದಲ್ಲಿ ಪರಿವರ್ತನೆ ಆಗಬೇಕಾಗಿರುವಂಥ ಜಗದ ನಿಯಮ, ಅದು ಪರಿವರ್ತನೆ ಆಗಲೇಬೇಕು. ಆದರೆ ಪರಿವರ್ತನೆ ಆಗೋದಕ್ಕಿಂತ ಸಾಕಷ್ಟು ಮೊದಲು ಆ ದೇಶದಲ್ಲಿ ಒಂದು ಆಧ್ಯಾತ್ಮಿಕ ಜಾಗೃತಿ ಆಗಬೇಕು. ಈ ದೇಶದಲ್ಲಿ ಶಿವಾಜಿ ಮಹಾರಾಜರ ಕಾಲವನ್ನು ವೈಭವದ ವರ್ಣನೆಯ ಕಾಲ ಅಂತ ನಾವು ಹೇಳ್ತೀವಿ. ಆದರೆ ಶಿವಾಜಿಗಿಂತ ಮೊದಲು ಈ ದೇಶದ ಸಂತ ಪರಂಪರೆ ಅದು ಸಮಾಜದಲ್ಲಿ ಒಂದು ಭಕ್ತಿಭಾವದ ಮೂಲಕ ವಾತಾವರಣ ನಿರ್ಮಾಣ ಮಾಡಿತ್ತು, ರಾಷ್ಟ್ರದ ಬಗ್ಗೆ ಕಲ್ಪನೆಯನ್ನು ತಂದಿತ್ತು. ಶಿವಾಜಿಗೆ ಬಹಳ ಸುಲಭ ಆಯಿತು ಆ ಕೆಲಸ. ಈ ಸ್ಥಿತಿ ಆಗಾಗ ನಿರ್ಮಾಣ ಆಗ್ತಾನೆ ಇರುತ್ತೆ. ಅದರ ಕಾರಣದಿಂದಾಗಿ ಪರಿವರ್ತನೆ ತರುತ್ತೆ. ನಮ್ಮ ಹಿರಿಯರಾಗಿರುವಂಥ ಸುದರ್ಶನ್ ಜಿನು ಹೇಳ್ತಾ ಇದ್ರು, ಒಂದು ಪರಿವರ್ತನೆ ಯುಗಸಂಧಿ ಕಾಲ ಬರುತ್ತೆ. ಆ ಯುಗಸಂಧಿ ಕಾಲ 2011ರಿಂದ ಪ್ರಾರಂಭ ಆಗುತ್ತೆ ಅಂಥೇಳಿ ನಾವು ಅದನ್ನು ಊಹಿಸ್ಕೊಂಡಿದ್ವಿ. ಬದಲಾವಣೆಯ ಪರ್ವ ಪ್ರಾರಂಭ ಆಗುತ್ತೆ. ಆ ಬದಲಾವಣೆ ಪ್ರಾರಂಭ ಆಗೋದಿಲ್ಲ ಅಂತ ಹೇಳಿದರೆ ಸಮಾಜದ ಮೂಲಕನೇ ಬದಲಾವಣೆ ಆಗಬೇಕು ಅಂದರೆ ಸಮಾಜ ಜಾಗೃತ ಆಗಬೇಕು.
ಜಾಗೃತ ಸಮಾಜದ ಮೂಲಕ ಆಗಿರುವಂಥ ಪರಿವರ್ತನೆ ಅದು ಪರ್ಮನೆಂಟ್ ಆಗಿರುತ್ತೆ. ಗುಣಗಳ ವಿಕಾಸ ಹೇಗಾಗುತ್ತೆ ಅಂತ ಕೇಳಿದ್ರೆ, ಭಾರತಕ್ಕೆ ಅದರದ್ದೇ ಆಗಿರುವಂಥ ಒಂದು ಡೆಸ್ಟಿನಿ ಟು ಫುಲ್ಫಿಲ್ ಅಂತ ವಿವೇಕಾನಂದ ಒಂದು ಮಾತನ್ನು ಹೇಳ್ತಾರೆ. ಭಾರತ ಯಾಕೆ ಜನ್ಮ ತಾಳಿದೆ ಅಂತ ಹೇಳಿದ್ರೆ, ಇದಕ್ಕೊಂದು ಪರ್ಪಸ್ ಇದೆ, ಇದಕ್ಕೊಂದು ಕೆಲಸ ಮಾಡಲೇಬೇಕಾಗಿರೋಂಥ ಒಂದು ನಿಷ್ಠೆ ಇದೆ, ಮತ್ತು ಒಂದು ಡಿಸೈರ್, ಡೆಸ್ಟಿನಿಯನ್ನು ಫುಲ್ಫಿಲ್ ಮಾಡುವಂಥ ಒಂದು ಅಂಶ ಭಾರತಕ್ಕೆ ಮಾತ್ರ ಇದೆ. ಇದನ್ನು ಪೂರ್ತಿ ಮಾಡಬೇಕಾದ್ರೆ ವ್ಯಕ್ತಿ ನಿರ್ಮಾಣದ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಕೇಳಬೇಕಾದ್ರೆ, ನಮ್ಮ ಹಿರಿಯರೇ ಹೇಳಿದಾಗೆ ಯಥಾ ವಾಚಂ ತಥಾ ಕ್ರಿಯಾ, ಯಥಾ ಕ್ರಿಯಾ ಅಂದರೆ ಯಾವ ಥರ ಯಥಾ ಚಿತ್ತಂ ತಥಾ ವಾಚ, ಯಥಾ ವಾಚಸ್ತಥಾ ಕ್ರಿಯಾ, ಚಿತ್ತೇ ವಾಚಿ ಕ್ರಿಯಾಯಾಂಚ ಮಹತಾಂ ಏಕರೂಪತ. ಯಾವ ಥರ ನಮ್ಮ ಯೋಚನೆಗಳಿರುತ್ತೋ ಅದರ ಆಧಾರದಲ್ಲಿ ಕೆಲಸಗಳಾಗಬೇಕು. ಜಗತ್ತಿನಲ್ಲಿ ಯಾಕೆ ನಮ್ಮ ದೇಶದಲ್ಲಿ ಅನೇಕ ಸ್ಕೂಲ್ ಆಫ್ ಥಾಟ್ಸ್, ಈ ವಿಚಾರಗಳ ಒಂದು ಶಾಲೆ ಅಥವಾ ಕಾರ್ಯಶಾಲೆ ಅಂತ ಕರಿತಾ ಇದ್ದೀವಿ ನಾವು. ಡಾಕ್ಟರ್ ಜಿಯವರು ಸ್ಕೂಲ್ ಆಫ್ ಥಾಟ್ನ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರು ಯೋಚನೆ ಮಾಡಿರೋದನ್ನೇ ಥಾಟ್ ಇನ್ ಆ್ಯಕ್ಷನ್ ಅಂತೇಳಿ. ಒಂದು ಯೋಚನೆ ಬಂದರೆ ಅದನ್ನು ಆ್ಯಕ್ಷನ್ನಿಗೆ ತರೋದು ಹೇಗೆ, ಅದನ್ನು ಕ್ರಿಯಾರೂಪಕ್ಕೆ ತರೋದು ಹೇಗೆ, ಆ ಥರ ಯೋಚನೆ ಮಾಡಿದರ ಪರಿಣಾಮವಾಗಿ ಸ್ವಯಂ ಸೇವಕನಿಗೆ ಅನಿಸುತ್ತೆ ನಾನು ಕ್ರಿಯಾಶೀಲನಾಗಬೇಕು. ಇಂಗ್ಲೀಷಲ್ಲೊಂದು ಮಾತಿದೆ, ವಾಚ್ ಯುವರ್ ಥಾಟ್ಸ್ that becomes your words. Watch your words, that becomes an action. Watch your action, that should become your habit. Watch your habit, that becomes your character. If you watch your character, that becomes your destiny ಅಂತ ಹೇಳಿ. ಆದರೆ ಭಾರತದ ಡೆಸ್ಟಿನಿ ಇಡೀ ಅಂದರೆ ಅದು ವಿಧಿ, ಜಗತ್ತಿಗೆ ಪೂರೈಸಬೇಕು ಅಂತ ಹೇಳಿದರೆ ಈ ಥರ ನಮ್ಮ ಚಿಂತನೆಗಳೇನಿದ್ವು ಅದಕ್ಕೆ ಪೂರಕವಾಗಿ ನಮ್ಮ ಮಾತುಗಳಿದ್ವು. ಸುಮ್ಮನೆ ಮಾತಾಡ್ತಿರಲಿಲ್ಲ. ಗುರುಕುಲಗಳಲ್ಲಿ ಸಾವಿರಾರು ಲಕ್ಷಾಂತರ ಗುರುಕುಲಗಳಲ್ಲಿ ವಿದ್ಯಾರ್ಜನೆ ಮಾಡುವಂಥದ್ದೇನೆ ಸತ್ಯಂ ವದ ಧರ್ಮಂ ಚರ. ಮಾತಾಡಬೇಕಾದ್ರೆ ಸತ್ಯವನ್ನೇ ಹೇಳಬೇಕು, ಜೀವನ ನಡೆಸಬೇಕಾದ್ರೆ ಧರ್ಮ ನಿಷ್ಠನಾಗಿಯೇ ನಡೆಸಬೇಕು. ಅದಕ್ಕಾಗಿ ಧರ್ಮಾರ್ಥ ಕಾಮ ಮೋಕ್ಷ. ಯಾಕೆ ಚತುರ್ವಿಧ ಪುರುಷಾರ್ಥಗಳು ಧರ್ಮದಿಂದ ಪ್ರಾರಂಭ ಆಗುತ್ತೆ ಅಂದರೆ ಧರ್ಮದ ಆಧಾರದಲ್ಲೇ ಅರ್ಥ ಕಾಮಗಳಿರಬೇಕು, ಮುಕ್ತಿ ಪಡೆಯುವಂಥ ಗುರಿ ನಮ್ಮದಾಗಬೇಕು. ಆ ಥರ ಧರ್ಮಾಧಿಷ್ಠಿತ ಸಮಾಜ ಇಲ್ಲಿ ನಿರ್ಮಾಣ ಆಗಬೇಕು. ಆ ವಿಚಾರದ ಅಧಿಷ್ಠಾನದ ಅಡಿಯಲ್ಲಿ ಸಂಘ ಕಾರ್ಯ ಮಾಡ್ತಾ ಇರೋದರಿಂದಾಗಿ ನಮಗೆ ಸಮಾಜದಲ್ಲಿ ಪರಿವರ್ತನೆ ತರುವಂಥದ್ದು ಹಾದಿಯಲ್ಲಿ ನಾವು ಒಂದಷ್ಟು ವೇಗವಾಗಿ ಹೆಜ್ಜೆ ಹಾಕಬೇಕು ಅನ್ನುವಂಥದ್ದು ಅನೇಕ ಸಂದರ್ಭದಲ್ಲಿ ನಾವು ಕೇಳಿದ್ದೀವಿ. ನಾವು ಶತಾಬ್ದಿಯ ಈ ಸಂದರ್ಭದಲ್ಲಿ ನಮ್ಮ ವೇಗವನ್ನು ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ 10 ವರ್ಷದ ಹಿಂದೆ ಇದೇ ಸಭಾಂಗಣ ಅಂದರೆ ಈ ಕಾರ್ಯದ ಒಂದು ವೇದಿಕೆಯ ಬ್ಯಾಕ್ಡ್ರಾಪ್ ಇತ್ತು, ಅಂಬರವನ್ನು ಆಳುವೆವು ಅಂಗಳದ ನೆಲ ಬಿಡದೆ ಅಂತೇಳಿ. ನಮಗೆ ಅಂಬರವನ್ನು ಆಳಲಿಕ್ಕೆ ಗೊತ್ತಿದೆ, ಇಡೀ ಜಗತ್ತನ್ನೇ ಆಳಬಹುದು. ಎಷ್ಟೇ ಮೇಲಕ್ಕೆ ಎತ್ತರ ಹೋದ್ರೂ ಮೂಲ ತಳಹದಿ ಯಾವುದು ಅಂತ ಹೇಳಿದ್ರೆ ನಮ್ಮ ವೈಚಾರಿಕ ಅಧಿಷ್ಠಾನ, ನಮ್ಮ ಧರ್ಮ ಸಂಸ್ಕೃತಿ. ಈ ಧರ್ಮ ಸಂಸ್ಕೃತಿಗಳು ಯಾರನ್ನೇ ನಾಶ ಮಾಡಲಿಲ್ಲ. ನಾನು ಆಗಲೇ ಹೇಳಿದ 3500 ವರ್ಷ ಬೇರೆ ಮತಗಳಿಗಿಂತ ಹೆಚ್ಚು ಇತಿಹಾಸ ಇದ್ದಾಗಲೂ ಕೂಡ ಜಗತ್ತಿಗೆ ಹೋಗಿರುವಂಥವರು ನಾವು ಜಗತ್ತಿಗೆ ಜ್ಞಾನವನ್ನು ಕೊಡಲಿಕ್ಕಾಗಿ ಹೋದ್ವಿ, ಜಗತ್ತಿಗೆ ವಿಜ್ಞಾನವನ್ನು ಕೊಟ್ವಿ. ಬೇರೆ ಬೇರೆ ದೇಶಗಳಿಂದ ಈ ದೇಶಕ್ಕೆ ಬನ್ನಿ ಅಂತ ಕರೆದ್ವಿ ನಾವು. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರ ಜನ್ಮನಃ ಸ್ವಂ ಸ್ವಂ ಚರಿತ್ರನ್ ಶಿಕ್ಷರನ್ ಪೃಥಿವ್ಯಾಂ ಸರ್ವಮಾನಃ ಅಂತ ಹೇಳಿದಂಥ ದೇಶ ಇದು. ಅಷ್ಟೆಲ್ಲ ದೇಶದಿಂದ ಇಲ್ಲಿ ಬಂದು ಕಲಿತ್ಕೊಂಡು ಹೋಗಿರುವಂಥದ್ದು ವ್ಯಕ್ತಿಗಳ ಮಧ್ಯದಲ್ಲಿ ನಮ್ಮ ವಿಶ್ವ ಗುರುವಿನ ಸ್ಥಾನ ಅಥವಾ ವಿಶ್ವ ಮಿತ್ರ ಅಥವಾ ವಿಶ್ವ ಭ್ರಾತೃ ಸ್ಥಾನಕ್ಕೆ ನಾವು ವೇಗವಾಗಿ ಹೋಗುವಂಥದ್ದಕ್ಕಾಗಿ ನಾವು ಯೋಚನೆ ಮಾಡಬೇಕು. ಅಂಬರವನ್ನು ಆಳಬೇಕಾದ್ರೆ ನಮ್ಮ ಮೂಲ ಯಾವುದಿದೆ. ನಾನು ಇನ್ನೊಂದು ಸರ್ಚ್ ಮಾಡಿದೆ, ನೀವು ಸರ್ಚ್ ಮಾಡಿ ಅದನ್ನು. ಇಂಗ್ಲೆಂಡಿನ ಒಂದು ಪ್ರತಿಷ್ಠಿತ ಸಂಸ್ಥೆ ಒಂದು ಹಿಸ್ಟೋ ಮ್ಯಾಪ್ ಅಂತ ಒಂದು ತಯಾರು ಮಾಡಿದೆ. ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತೆ. ಅದರಲ್ಲಿ ಹುಡುಕಿ 4000 ವರ್ಷಗಳಿಂದ ಯಾವ ಸಂಸ್ಕೃತಿ ಇದೆ ನೋಡಿದರೆ ಅನೇಕ ಸಂಸ್ಕೃತಿಗಳು 4000 ವರ್ಷದ ಹಿಂದೆ ಇದೆ. ಆದರೆ ಭಾರತ ಆಗಲಿಂದನೇ ಇದೆ. ಅದು ಕಡಿಮೆ ಕಡಿಮೆ ನೋಡ್ತಾ ಕೆಳಗೆ ಬರ್ತಾ ನೀವು ಅಲ್ಲಲ್ಲಲ್ಲೇ ಮರೆ ಆಗ್ತಾ ಹೋಗ್ತಾ ಅದು. ಆದರೆ ಭಾರತ ಮಾತ್ರ ಪೂರ್ತಿ ಈಗಿನವರೆಗೂ ಕೂಡ ಅದು ಮುಂದುವರಿತದೆ. ಮಧ್ಯಕಾಲೀನ ಸಂದರ್ಭದಲ್ಲಿ ಸ್ವಲ್ಪ ಗೆರೆ ಸಣ್ಣದಾಗುತ್ತೆ, ಆದರೆ ಮತ್ತೆ ಅದು ಕಳ್ಕೊಳ್ಳೋದಿಲ್ಲ, ಮತ್ತೆ ಮುಂದೆ ಬರುತ್ತೆ. ಬೇರೆ ಯಾವುದೇ ದೇಶ ಭಾರತಕ್ಕೆ ಸಮನಾಗಿ ಬರೋದೇ ಇಲ್ಲ. ಅರ್ಧದಿಂದ ಪ್ರಾರಂಭ ಆಗುತ್ತೆ, ಕೆಲವು 2026ರಿಂದ ಪ್ರಾರಂಭ ಆಗುತ್ತೆ, ಕೆಲವು 1400ರಿಂದ ಪ್ರಾರಂಭ ಆಗುತ್ತೆ. ಚೈನಾ ಮಾತ್ರ ಮೊದಲಿಂದನೂ ಇದೆ. ಆದರೆ ಆ ದೇಶದ ಜನ ಏನು ಯೋಚನೆ ಮಾಡ್ತಾರಂದರೆ, ಬುದ್ಧನಿಂದಾಗಿ ನಾವು ಕಲ್ತಿದ್ದೀವಿ, ಅಶೋಕ ಸಾಮ್ರಾಟಿ ದೇಶಕ್ಕೆ ಬಂದಿದ್ದಾನೆ, ಅಲ್ಲಿನ ಹ್ಯುಯನ್ ಸಾಂಗ್ ಇರ್ಬೋದು, ಫಾಹಿಯಾನ್ ಅವರ ಜೀವನ ಚರಿತ್ರೆಯನ್ನು ಕೇಳಿದಾಗ ಭಾರತದಿಂದ ಏನೆಲ್ಲ ಕಲ್ತ್ಕೊಂಡ್ವಿ ನಾವು ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಹುಷಿ ಅನ್ನುವಂಥ ಒಂದು ಅಮೇರಿಕಾದ ಅಂಬಾಸಿಡರ್ ಅವನು ಬರೀತಾನೆ, ಭಾರತ ನಮ್ಮನ್ನು ಒಂದು 2000 ವರ್ಷಗಳಿಂದ ಸಾಂಸ್ಕೃತಿಕವಾಗಿ ನಮ್ಮನ್ನು ಆಳಿದೆ ಅಂತ ಹೇಳಬೇಕಾದ್ರೆ ಎಲ್ಲ ಚರಿತ್ರೆಗಳನ್ನು ಇತಿಹಾಸಗಳನ್ನು ಹೋಲಿಕೆ ಮಾಡಿದಾಗ ಭಾರತನೇ ಶ್ರೇಷ್ಠವಾಗಿ ಉಳಿದಿದೆ. ಅದಕ್ಕೆ ಸಾಕ್ಷ್ಯಾಧಾರಗಳು ಇದೆ. ಆದರೆ ನಾವು ಮತ್ತೆ
ಅಂಬರವನ್ನು ಆಳಬೇಕಾದ್ರೆ ಈ ಮೂಲ ಆಧಾರದಲ್ಲೇ ಸಮಾಜದ ಪರಿವರ್ತನೆ ತರುವಂಥದ್ದು ಹೇಗೆ ಅನ್ನೋದನ್ನು ಯೋಚನೆ ಮಾಡಬೇಕಾದ್ರೆ ಪಂಚ ಪರಿವರ್ತನೆಗಳನ್ನು ಒಂದು ಸಲ ನಾವು ನೆನಪು ಮಾಡಿಕೊಳ್ಳೇಬೇಕು. ನಾನು ದೀರ್ಘ ಹೇಳಲಿಕ್ಕೆ ಹೋಗೋದಿಲ್ಲ ಸಮಯದ ಅಭಾವದಿಂದ. ನಮಗೆಲ್ಲರಿಗೂ ಸಂಘದ ಈ ಶತಾಬ್ದಿಯ ಸಂಪರ್ಕದ ಸಂದರ್ಭದಲ್ಲಿ ಸಂಘ ಯಾತ್ರಾ ಅನ್ನೋಂಥೊಂದು ಪುಸ್ತಕ ಸಿಕ್ಕಿದೆ. ಸಿಕ್ಕಿಲ್ಲ ಅಂದರೆ ಮತ್ತೊಮ್ಮೆ ತರಿಸ್ಕೊಳ್ಳಿ. ನಮ್ಮ ಜೀವನದಲ್ಲಿ ಈ 5 ಅಂಶಗಳು, ಈ 5 ಪಂಚಗಳು ಪ್ರಪಂಚಕ್ಕೆ ಬೇಕಾಗಿದೆ. ಪ್ರಪಂಚ ಒಳ್ಳೆಯದಾಗಬೇಕಾದ್ರೆ ನಾವು ಮೊದಲು ಈ ಪಂಚಸೂತ್ರಗಳು ಅಥವಾ ಪಂಚ ಪರಿವರ್ತನೆ ಅಳವಡಿಸಿಕೊಳ್ಳಬಹುದಾ? ಮೊದಲನೇದಾಗಿ ಸಾಮಾಜಿಕ ಸಾಮರಸ್ಯ. ಸಾಮರಸ್ಯಕ್ಕೆ ಕೊರತೆ ಎಲ್ಲಿದೆ? ನಾವೊಂದು ಮಾತು ಕೇಳ್ತೀವಿ ಅನ್ನೋದು, ಸ್ಟ್ರೆಂತ್ ಆಫ್ ದಿ ಚೈನ್ ಲಿಂಕ್ಸ್ ಇನ್ ಇಟ್ಸ್ ವೀಕೆಸ್ಟ್ ಲಿಂಕ್ ಅಂತೇಳಿ. ಎಷ್ಟೇ ಸ್ಟ್ರೆಂತ್ ಇರ್ಬೋದು, ನಮ್ಮ ದೇಶದ ವೀಕೆಸ್ಟ್ ಲಿಂಕ್ಗಳು ಯಾವುದು? ಅಸ್ಪೃಶ್ಯತೆ ಇದೆಯಾ? ಜಾತಿ ಭೇದ ಇದೆಯಾ? ಅಥವಾ ಮೇಲು ಕೀಳು ಅನ್ನೋಂಥದ್ದು ಇದೆಯಾ? ಇದನ್ನು ನಿವಾರಣೆ ಮಾಡಲಿಕ್ಕೆ ಅನೇಕ ಮಾರ್ಗೋಪಾಯಗಳಿದೆ. ಆದರೆ ನಾನು ಉನ್ನತ ಸ್ಥಾನದಲ್ಲಿದ್ದೀನಿ ಅನ್ನುವಂಥ ಸಮುದಾಯ ಯೋಚನೆ ಮಾಡಬೇಕು, ನಾನು ಸಮಾಜದ ಕೆಳಸ್ತರದಲ್ಲಿದ್ದು ಯೋಚನೆ ಮಾಡೋದು ಹೇಗೆ? ಅಸ್ಪೃಶ್ಯತೆ ಪಾಪ ಅಲ್ಲ ಅನ್ನೋದ್ರೆ ಜಗತ್ತಿನಲ್ಲಿ ಯಾವುದೂ ಪಾಪ ಇಲ್ಲ. ಇದನ್ನು ಗಂಟು ಮೂಟೆ ಸಮೇತ ಕಿತ್ತೆಸೀಬೇಕು ಅಂಥೇಳಿ 3ನೇ ಸರಸಂಘ ಚಾಲಕರು ಹೇಳಬೇಕಾದ್ರೆ ಅದರಲ್ಲಿ ಎಷ್ಟು ತೂಕ ಇದೆ. ಮತ್ತು ಅವರೇ ಹೇಳಿದಂಥ ಮಾತು ಏನಂತ ಹೇಳಿದ್ರೆ, 2000 ವರ್ಷದಿಂದ ಅಪಮಾನವನ್ನು ಅನುಭವಿಸಿರುವಂಥ ವ್ಯಕ್ತಿಗಳ ಸ್ಥಾನದಲ್ಲಿ ನಾವು ನಿಂತು ನೋಡಿದರೆ ನಮಗದು ಅರ್ಥ ಆಗುತ್ತೆ ಏನು ನೋವು ಅಂಥೇಳಿ. ಹಾಗಾಗಿ ಈ ಒಂದು ಸಮಾಜದಲ್ಲಿರುವಂಥ ದೋಷ ಏನಿದೆ ಇದು ಸಂಪೂರ್ಣ ನಿವಾರಣೆ ಆಗಬೇಕಾದ್ರೆ ಸಾಮಾಜಿಕ ಸಾಮರಸ್ಯದ ಅನೇಕ ಮಜಲುಗಳು, ಆಯಾಮಗಳಿದೆ. ನಮ್ಮ ಮನೆಯಲ್ಲಿ ಅದು ಇದೆಯಾ? ನಮ್ಮ ಮನೆಯಲ್ಲಿ ಆ ಥರ ಸೌಹಾರ್ದ ವಾತಾವರಣ ಇದೆಯಾ? ಎಲ್ಲ ಮಹಾಪುರುಷರು ನನಗೆ ಸಮಾನರ? ವಾಲ್ಮೀಕಿ ಜಯಂತಿ ಕೇವಲ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ? ನನಗೂ ಸಂಬಂಧ ಇದೆಯಾ? ಪರಿಶಿಷ್ಟ ಪಂಗಡವರಿಗೆ ಮಾತ್ರ ಅಲ್ಲ. ವಾಲ್ಮೀಕಿ ರಾಮಾಯಣ ನನಗೆ ಬೇಕು, ಅದರ ಜೀವನ ಆದರ್ಶಗಳು ನನಗೆ ಬೇಕು. ಆ ವ್ಯಕ್ತಿ ಬೇಡವಾ? ನಮ್ಮ ಮನೆಯಲ್ಲಿ ಇದರ ಬಗ್ಗೆ ಚಿಂತನೆ ಆಗುತ್ತಾ? ನಮ್ಮ ಮನೆಗೆ ಕೆಲಸಕ್ಕೆ ಬರುವಂಥ ವ್ಯಕ್ತಿಗಳ ಬಗ್ಗೆ ನಮ್ಮ ಭಾವನೆಗಳು ಏನಿರುತ್ತೆ? ಅವ್ರ ಜೊತೆ ನಮ್ಮ ಸಂಬಂಧ ಏನಿದೆ? ಈ ಭಾವನೆ ವಿಕಾಸ ಮಾಡಿದಾಗ ನನಗನ್ಸುತ್ತೆ ನಾನು ಸಾಮಾಜಿಕ ಸಾಮರಸ್ಯದಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀನಿ ಅನ್ನೋಂಥದ್ದು ಯೋಚನೆ ಮಾಡ್ಬೋದಾ? ಪರಿಸರ ಸಂರಕ್ಷಣೆ, ಇಡೀ ವಿಶ್ವ ಯೋಚನೆ ಮಾಡ್ತಿರೋದು ಕ್ಲೈಮೇಟ್ ಚೇಂಜ್, ಓಝೋನ್ ಡಿಪ್ಲೀಷನ್ ಅಥವಾ ಇನ್ನೇನೋ ಅಂಶಗಳನ್ನು ಅದು ಮುಂದೆಳೆಗೆ ತರ್ತಾ ಇದೆ. ಡಿಫಾರೆಸ್ಟೇಷನ್ ಅಂತ ಹೇಳ್ತಾ ಇದೆ. ಅಂದರೆ ಇದಕ್ಕೆ ಪರಿಹಾರ ಕೊಡಬೇಕಾಗಿರೋರು ಯಾರು? ನಮ್ಮ ದೇಶದ ಅನೇಕ ಗ್ರಂಥಗಳು ಇದನ್ನು ವಿವರಿಸುತ್ತೆ. ಪ್ರಕೃತಿ ಸೂಕ್ತದಲ್ಲೂ ಇದಿದೆ. ಅಂದರೆ ಹಳ್ಳಿಗಳಲ್ಲಿ ಗಿಡ ಮರಗಳನ್ನು ನೆಡ್ತಾ ಇದ್ರು ಯಾಕೆ ಅಂತ ಕೇಳಿದರೆ ಒಂದು ಶ್ಲೋಕದಲ್ಲಿ ಬರುತ್ತೆ, ಪ್ರತಿ ಮನೆ ಕೂಡ ಒಂದು ಆಲ, ಒಂದು ಅಶ್ವತ್ಥ, 5 ಹುಣಸೆ, 10 ಹುಣಸೆ ಮತ್ತು ಬೋರೆ ಮರಗಳು, 5 ಮಾವಿನ ಮರಗಳು ನೆಟ್ಟರೆ ನಮಗೆ ನರಕ ಪ್ರಾಪ್ತಿ ಆಗಲ್ಲ ಅನ್ನುವಂಥ ಶ್ಲೋಕಗಳು ನಮ್ಮದಿದೆ. ಪರಿಸರ ಮತ್ತು ನಮಗೇನು ಸಂಬಂಧ? ಪರಿಸರದಿಂದ ನಾವೇನು ಕಲಿತಾ ಇದ್ದೀವಿ? ಪರಿಸರ ಬೇರೆ, ನಾವು ಬೇರೆ ಅಲ್ಲ. ನಾವು ಪರಿಸರದ ಭಾಗಗಳೇ ಅನ್ನೋದಕ್ಕಾಗಿ 10 ಶ್ಲೋಕಗಳಿದೆ. ಪರಿಸರದಲ್ಲಿರೋ ಪಂಚಭೂತಗಳು, ನಮಗೂ ಆ ಪಂಚಭೂತಗಳು ಹೇಗೆ ಸಂಬಂಧ ಇದೆ? ನಮ್ಮ ದೇಹ 70% ನೀರಿದೆ. ಜಪಾನ್ನ ಒಬ್ಬ ವಿಜ್ಞಾನಿ ನೀರಲ್ಲಿ ಸಂಶೋಧನೆ ಮಾಡ್ತಾ ಅವರು ಅಧ್ಯಯನ ಮಾಡ್ತಾರೆ. ನೀವು ಶ್ಲೋಕಗಳನ್ನು ಹೇಳ್ತಾ ಹೋದಾಗ ನೀರಿನಲ್ಲಿ ತರಂಗಗಳು ಹೇಗೆ ವ್ಯತ್ಯಾಸ ಆಗುತ್ತೆ ಅಂಥೇಳಿ ಅವನು ಸಂಶೋಧನೆ ಮಾಡಿ ಹೇಳ್ತಾನೆ. ಭಾರತದ ಸಂಗೀತ ಇರ್ಬೋದು, ಭಾರತದ ಗೀತೆಗಳಿರ್ಬೋದು, ಇದರ ಮೂಲಕ ಅಲ್ಲಿರುವಂಥ ತರಂಗಗಳು ಎಷ್ಟು ಕಾಮಾಗಿರುತ್ತೆ. ಅದೇ ಉದ್ವೇಗ ಇದ್ದಾಗ, ದ್ವೇಷ ಇದ್ದಾಗ ಅಲ್ಲಿ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾನೆ. ಅಂದರೆ ನಮ್ಮ ದೇಶದಲ್ಲಿ ಪರಿಸರ ಇರ್ಬೋದು, ನಾವು ಪರಿಸರಕ್ಕೆ ಪೂರಕವಾಗಿರುವಂಥದ್ದು ಇರ್ಬೋದು, ನೀರಿನ ಸದ್ಬಳಕೆ ಇರ್ಬೋದು, ನಮ್ಮ ಮನೆ ಹರಿತ ಘರ್ ಆಗುವಂಥ ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನಗಳಿರ್ಬೋದು, ಇದೆಲ್ಲವೂ ಮಾಡಿದಾಗ ನಾನು ಪರಿಸರಕ್ಕೆ ಪೂರಕವಾಗಿ ಬದುಕುವಂಥದ್ದಾಗುತ್ತೆ. ಈ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದಾ? ಸ್ವಬೋಧ ಅಂದರೆ ಸ್ವಂತಿಕೆ, ಸ್ವದೇಶಿ ಜೀವನ ಶೈಲಿ. ಈ ಸ್ವದೇಶಿ ಜೀವನ ಶೈಲಿಯನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಚಾಣಕ್ಯ ಹೇಳ್ತಾರೆ, ಪೃಥಿವ್ಯಾಂ ಪಾಲನೋಪಾಯಾರ್ಥಂ ಶಾಸ್ತ್ರಂ ಇದೆ ಅರ್ಥಶಾಸ್ತ್ರಂ. ಪೃಥ್ವಿಗೆ ಯಾವುದೇ ನೋವಾಗದಾಗೆ ನಾವು ಜೀವನ ನಡೆಸ್ತೀವಲ್ಲ, ಅದೇ ನಿಜವಾದ ಅರ್ಥಶಾಸ್ತ್ರ. ಇನ್ಯಾವುದೋ ಇಕಾನಮಿ ಬೇಕಾಗಿಲ್ಲ. ದೀನದಯಾಳ್ ಉಪಾಧ್ಯಾಯರು ಹೇಳ್ತಾರೆ, ಇಕಾನಮಿ, ಇಕಾಲಜಿ, ಎಥಿಕ್ಸ್, ಈ 3 ಟ್ರಿಪಲ್ ಇಗಳೇನಿದೆ, ಇಕಾನಮಿ ಇಕಾಲಜಿಯನ್ನು ಬಿಟ್ಟಿಲ್ಲ, ಅದು ಎಥಿಕ್ಸನ್ನು ಬಿಡಬಾರ್ದು. ಈ 3 ಪರಸ್ಪರ ಒಂದಕ್ಕೊಂದು ಅವಲಂಬಿತ ಆದಾಗ ಆಗ ನಮಗೆ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಪ್ರೀತಿ ಹೆಚ್ಚಾಗುತ್ತೆ. ಅರ್ಥವ್ಯವಸ್ಥೆ ಕೂಡ ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಟೇಂಗಡಿಯವರು ಇದನ್ನು ಹೇಳ್ತಾರೆ, ಟೆಕ್ನಾಲಜಿ ನೋ ಹೌ ಅಲ್ಲ, ಟೆಕ್ನಾಲಜಿಯನ್ನು ನೋಯಿಂಗ್ ಫಾರ್ ಹೌ ಅಲ್ಲ, ನೋಯಿಂಗ್ ವಾಟ್ ಅಂತ ಅಂದ್ಕೋಬೇಕು. ತಂತ್ರಜ್ಞಾನ, ಯಾವ ದೇಶದ ತಂತ್ರಜ್ಞಾನ ನಮಗೆ ಬೇಕು? ಚೈನಾದ ತಂತ್ರಜ್ಞಾನದಿಂದ ವಸ್ತುಗಳನ್ನು ತಗೊಳ್ತೀವಿ, ಆದರೆ ಅದೇ ಚೈನಾದ ಸೈನಿಕರು ನಮ್ಮ ದೇಶದ ಸೈನಿಕರಿಗೆ ವಿರುದ್ಧವಾಗಿ ಇನ್ನೊಂದು ದೇಶದ ಮೂಲಕ ಆಕ್ರಮಣ ಮಾಡ್ತಾ ಇರಬೇಕಾದ್ರೆ ನಮ್ಮ ಸೈನ್ಯಕ್ಕೆ ನಾವು ಪೂರಕ ಆಗಿರ್ಬೇಕಾದ್ರೆ ಏನು ಯೋಚನೆ ಮಾಡಬೇಕು? ಹಾಗಾಗಿ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಯಾವುದು ಮಿತ್ರ ದೇಶ, ಯಾವುದು ವೈರಿ ದೇಶ,
ನಮ್ಮದೇ ದೇಶದ್ದು, ನಾನೇ ಸ್ಥಳೀಯವಾಗಿ ನಮ್ಮ ಉತ್ಪನ್ನಗಳಿಗೆ ಆಧಾರ ಆಗುವಂಥದ್ದು ಹೇಗೆ? ನನ್ನ ವೇಷಭೂಷೆಗಳು ದೇಶದ ಸಂಸ್ಕೃತಿಗೆ ಪೂರಕವಾಗಿ, ಅಂದರೆ ಅಂಗಳದ ನೆಲ ಬಿಡದೆ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಗೆ ಪೂರಕವಾಗಿ ಸ್ವ ಸಂಸ್ಕೃತಿ ಅಂತ ಹೇಳ್ತೀವಿ ನಾವು, ಸ್ವರಾಷ್ಟ್ರ, ಸ್ವಧರ್ಮ, ಸ್ವ ಅವಲಂಬನೆ. ನಮ್ಮ ಅವಲಂಬಿತ ಆದಾಗ ನಾವು ಏರಲೇಬೇಕಾಗತ್ತೆ. ಆ ದೃಷ್ಟಿಯಿಂದ ಸ್ವದೇಶಿ ಚಿಂತನೆಯನ್ನು ಮಾಡಬೇಕು. ಹಾಗೆ ಇನ್ನೊಂದು ನಾಗರಿಕ ಶಿಷ್ಟಾಚಾರ, ನಾಗರಿಕ ಕರ್ತವ್ಯವನ್ನು ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳ ಗಮನಕ್ಕೆ ತಂದಿದ್ದಾರೆ. ನಾನು ಆಗಲೇ ಹೇಳಿದೆ, ಭಗಿನಿ ನಿವೇದಿತ ಏನು ಹೇಳಿದರು, ನಾಗರಿಕ ಶಿಷ್ಟಾಚಾರವನ್ನು ಇಲ್ಲಿನ ವಿದ್ಯಾವಂತರಿಗೆ ಕಲಿಸ್ಬೇಕಾದ್ರೂ ಕಷ್ಟ ಇದೆ, ಹೊರದೇಶದ ಸಾಮಾನ್ಯ ಜನ ಕೂಡ ನಾಗರಿಕ ಶಿಷ್ಟಾಚಾರ ಮಾಡಬಲ್ಲ. ನಮ್ಗೆ ಯಾಕೆ ಕಷ್ಟ ಅಂತ ಕೇಳಿದ್ರೆ ನಮ್ಗೆ ಹೇಳಿಕೊಡಲೇ ಇಲ್ಲ. 100 ಸ್ಲೈಡ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ ಕನಿಷ್ಠ ನಾವು ದಿನಕ್ಕೆ ಒಂದರಂತೆ ಮಾಡಿದ್ರೆ 100 ದಿನ ಬೇಕು, ಅಥವಾ ಒಂದನ್ನು ಪಾಲಿಸಬೇಕಾದ್ರೆ 3 ದಿನ ಬೇಕು ಅಂತಾದರೆ ಒಂದು ವರ್ಷದಲ್ಲಿ ನಾವು 100 ನಮ್ಮ ಮನೆಯಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಥರದ್ದು ಏನು ನಮ್ಮ ಸಂವಿಧಾನದ ಬಗ್ಗೆ, ರಾಷ್ಟ್ರೀಯ ಕರ್ತವ್ಯಗಳ ಬಗ್ಗೆ, ನಿಯಮಗಳ ಪಾಲನೆ ಬಗ್ಗೆ, ಸಮಯದ ಪಾಲನೆ ಬಗ್ಗೆ, ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಅಂತ ಯಾಕೆ ಹೇಳಬೇಕು, ಸ್ಟ್ಯಾಂಡರ್ಡ್ ಟೈಮ್ ಅಂತ ಯಾಕೆ ನಾವು ಅದನ್ನು ಮಾಡಬೇಕು? ಸಂಘದಲ್ಲಿ, ಮಿಲಿಟರಿಯಲ್ಲಿ ಹೇಗೆ ಸ್ಟ್ಯಾಂಡರ್ಡ್ ಟೈಮನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆ, ಸಮಾಜಕ್ಕೆ ಸಾಧ್ಯ ಇಲ್ವಾ? ಅಂದರೆ ನಾಗರಿಕರಾಗಿ ನಮ್ಮ ಕರ್ತವ್ಯನೇ ಈಗಿನ ದೇಶಭಕ್ತಿ ಅಂತ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಒಂದೇ ಮಾತರಂ ಅದು ದೇಶಭಕ್ತಿ ಇತ್ತು. ಈಗಿನ ದೇಶಭಕ್ತಿ ಯಾವುದು ಅಂತ ಹೇಳಿದ್ರೆ ನಾಗರಿಕ ಕರ್ತವ್ಯಗಳು. ಈ ನಿಟ್ಟಿನಲ್ಲಿ ಜನರನ್ನು ನಾವು ಹುರಿದುಂಬಿಸ್ಬೋದಾ, ಅವ್ರು ಕಾರ್ಯ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡಬೇಕು. ಇನ್ನು ಒಂದೇ ಒಂದು ಹೇಳನ್ನು ಮುಗಿಸ್ತೀನಿ. ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಧಾನ ಘಟಕ ಅಂತ ಹೇಳಿದರೆ ಕುಟುಂಬ. ಆ ಕುಟುಂಬದ ವ್ಯವಸ್ಥೆಗಳು ಹೇಗಿದೆ? ಬೇರೆ ಬೇರೆ ಓಕಿಸಮ್ ಮೂಲಕ ಅಥವಾ ಇನ್ಯಾವುದೋ ಭ್ರಮಿತರನ್ನಾಗಿ ಮಾಡೋದ್ರ ಮೂಲಕ ನಮ್ಮನ್ನು ಇನ್ನೂ ಕೊಲೊನೈಸೇಷನ್ ಮಾನಸಿಕತೆನೇ, ದಾಸ್ಯದ ಮಾನಸಿಕತೆಗೆ ತಳ್ತಾ ಇದೆಯಾ, ಅಥವಾ ವೆಸ್ಟರ್ನೈಸೇಷನ್ ಮಾನಸಿಕತೆಗೆ ತಳ್ತಾ ಇದ್ದರೆ ನಮ್ಮ ಕುಟುಂಬವನ್ನು ವಾಪಸ್ ತರೋದು ಹೇಗೆ? ನಾವೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ತೀವ, ಚರ್ಚೆ ಮಾಡ್ತೀವ, ಊಟ ಮಾಡ್ಬೋದು ಅನೇಕ ಮನೆಗಳಲ್ಲಿ. ಒಂದು 2-3 ಗಂಟೆ ದೇಶದ ಬಗ್ಗೆ, ಇತಿಹಾಸದ ಬಗ್ಗೆ, ಪರಂಪರೆ ನಾಶ ಎಲ್ಲ ಆಗ್ತಾ ಇದೆ, ಅದನ್ನು ಸರಿದರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಯತ್ನಗಳು ಏನಾಗಬೇಕು? ಈ ದೃಷ್ಟಿಯಿಂದ ಅನೇಕ ಅಂಶಗಳಿದೆ. ಭಜನ್, ಭೋಜನ್, ಭಾಷಾ, ಭೂಷಾ, ಭವನ್, ಭ್ರಮಣ್. ನಮ್ಮ ಮನೆ ಆ ಅರ್ಥದಲ್ಲಿ ಭವನ ಆಗಬೇಕು. ಅದಕ್ಕೊಬ್ಬರು ಬಹಳ ಸುಂದರವಾಗಿ ವರ್ಣಿಸಿದರು, ನಮ್ಮ ಮನೆ ವನ ಆಗ್ತಾ ಇದೆಯಾ? ವನ ಅಂತ ಹೇಳಿದ್ರೆ ಹೇಗೆ ಬೇಕಾದ್ರೆ ಇರುತ್ತೆ, ಕಾಡಲ್ಲಿದ್ದಾಗೆ ಹಾಗೇ ಇರ್ಬೋದು. ಅದಕ್ಕೆ ಭಾ ಸೇರಿದರೆ ಭವನ ಆಗುತ್ತೆ. ಭವನ ಅಂತ ಹೇಳಿದ್ರೆ ಭಗವಂತನ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಇದೆಯಾ? ಅದಾಗಬೇಕಾದ್ರೆ ಮನೆಯಲ್ಲಿರುವಂಥ ಆಚರಣೆಗಳು ಹೇಗಿರಬೇಕು, ಅಲ್ಲಿನ ಪರಸ್ಪರ ಸಂಬಂಧಗಳು ಹೇಗಿರಬೇಕು, ಸಂಬಂಧವಾಚಕ ಪದಗಳು ನೆನಪು ಮಾಡ್ಕೊಳ್ಬೇಕು. ಯಾಕೆ? ಇದೆಲ್ಲ ಯೋಚನೆ ಮಾಡಲಿಕ್ಕಾಗಿ ಪಂಚ ಪರಿವರ್ತನೆಯನ್ನು ನಾವು ಮಾಡುವಂಥದ್ದಾಗಬೇಕು. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ಸಂಘಟಿತರಾಗಲೇಬೇಕು, ಸಮಾಜ ಒಂದಾಗಲೇಬೇಕು. ಆದರೆ ಸಾಕಾಗಲ್ಲ, ಸಮಾಜ ಈ ಥರದ ಪರಿವರ್ತನೆಯನ್ನು ತರಲೇಬೇಕು. ವಿಶೇಷವಾಗಿ ಮಾತೃಶಕ್ತಿ, ಅವರ ಮೂಲಕ ಪ್ರತಿ ಮನೆಯೂ ಆದರ್ಶ ಮನೆ ಆಗೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದಾ ನಾವು? ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೊಂದು ಪ್ರಾಜೆಕ್ಟ್ ರೀತಿಯಲ್ಲಿ ಸಮಾಜವನ್ನು ಕಣ್ಣು ಮುಂದೆ ಇಟ್ಕೊಂಡಾಗ, ಇಲ್ಲಿ ಬರೆದಿದ್ದಾರೆ ಹಿಂದೂ ಚಿಂತನಾನುಷ್ಠಾನ ತಂದೊಲಿಸಲಿ ಜಗದುತ್ಥಾನ. ಹಿಂದೂ ಚಿಂತನೆ ಅಂದರೆ ಏನು, ಅದರ ಅನುಷ್ಠಾನ ಅಂದರೆ ಏನು? ಥಿಯರಿ ಅಲ್ಲ, ಇನ್ ಆ್ಯಕ್ಷನ್. ಸ್ಕೂಲ್ ಆಫ್ ಥಾಟ್ಸ್ ಅಲ್ಲ, ಥಾಟ್ಸ್ ಇನ್ ಆ್ಯಕ್ಷನ್ ತರಬೇಕಾದ್ರೆ, ಅನುಷ್ಠಾನ ತರಬೇಕಾದ್ರೆ ಇದೆಲ್ಲ ಬಿಂದುಗಳು ಹಿಂದುತ್ವನೇ. ದೇವರ ಪೂಜೆ ಮಾಡೋದಾದ್ರೆ ಹಿಂದುತ್ವ ಅಲ್ಲ ಅದು. ಆದರೆ ಈ ಅಂಶಗಳು ತರೋದ್ರ ಮೂಲಕ ನಿಜ ಅರ್ಥದಲ್ಲಿ ಹಿಂದುತ್ವ ಏನು, ಇದನ್ನು ನಾವು ಆಲೋಚನೆ ಮಾಡುವಂಥದ್ದು ಮಾಡೋಣ. 4 ರೀತಿಯ ವ್ಯಕ್ತಿಗಳು ಸಮಾಜದಲ್ಲಿ ಪರಿವರ್ತನೆ ತರ್ತಾರೆ. ಚತುರ್ಧಾ ಪುರುಷಾಲೋಕೆ ಸಂಘ ಕಾರ್ಯೋಪಕಾರಕಾಹ. ಸಮಾಜದ ಕೆಲಸಕ್ಕೆ, ಸಂಘದ ಕೆಲಸಕ್ಕೆ 4 ವಿಧದ ವ್ಯಕ್ತಿಗಳು ತಯಾರಾಗಬೇಕು. ಒಂದು ಮರ್ಮಜ್ಞಾ, ಅಂದರೆ ಇದರ ಅಧಿಷ್ಠಾನ, ಮರ್ಮ, ಇದರ ಉದ್ದೇಶ ಏನು ಗೊತ್ತಿರುವಂಥವರು. ಯುಕ್ತ ಕರ್ಮಜ್ಞಾ, ಚೆನ್ನಾಗಿ ಅದನ್ನು ಯೋಚನೆ ಮಾಡುವಂಥವರು, ಯುಕ್ತವಾಗಿ ಅದಕ್ಕೊಂದು ಕಾರ್ಯ ಯೋಜನೆಯನ್ನು ಮಾಡುವಂಥವರು. ಸದ್ಗುಣಾಜ್ಞಾ, ಸಜ್ಜನ ಶಕ್ತಿ ಇದೆ, ಸದ್ಗುಣರಿದ್ದಾರೆ, ಅವರ ವ್ಯಕ್ತಿಗಳ ಮೂಲಕ ಹೇಳಿದ್ರು ಒಟ್ಟು ಸೇರಿ ನಾವೇನಾದರೂ ಚಟುವಟಿಕೆ ಮಾಡಬೇಕಲ್ವಾ. 4ನೇದು ಸುಯೋಜಕ, ಚೆನ್ನಾಗಿ ಯೋಜನೆ ಮಾಡುವಂಥವನು, ಅಂದರೆ ಮರ್ಮವನ್ನು ತಿಳಿದಿರುವಂಥವರು, ಕಾರ್ಯಕುಶಲತೆ ಉಳ್ಳಂಥವರು. ಹಾಗೆಯೇ ಸದ್ಗುಣರು, ಸಜ್ಜನ ಶಕ್ತಿಗಳು, ಸುಯೋಜಕ, ಯೋಜನೆ ಮಾಡುವಂಥ ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಸಹಭಾಗಿಗಳಾಗೋಣ. ಹಾಡಲ್ಲೂ ಹೇಳಿದಾಗೇ ಅಪೇಕ್ಷೆನೂ ಇರುವಂತೆಯೇ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಆ ಪರಮವೈಭವ ಸ್ಥಿತಿಗೆ ತಲುಪಬೇಕು. ಇದರ ಮೂಲಕ ಜಗತ್ತಿಗೆ ಕಲ್ಯಾಣ ಬಯಸುವ ನಮ್ಮ ಕಲ್ಪನೆ ಅಷ್ಟೇ ಅಲ್ಲ, ಅದು ಸಾಕಾರಗೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಅನೇಕ ಅಂಶಗಳು ನಮಗೆ ಕಾಣಲಿಕ್ಕೆ ಪ್ರಾರಂಭ ಆಗಿದೆ ಕಳೆದ 16 ವರ್ಷಗಳಿಂದ. ಆದರೆ ಯಾವುದು ಯುಗ ಸಂಧಿಕಾಲ ಅಂತ ಪ್ರಾರಂಭ ಆಗಿದೆಯೋ ಅದು ಸಂಧಿಕಾಲ ಪ್ರಾರಂಭ ಆಗಿ ವೈಭವದತ್ತ ಹೋಗ್ತಾ ಇದೆ. ಆದರೂ ಅಂಗಳದ ನೆಲ ಬಿಡದೆ ನಾವು ನಮ್ಮ ಧರ್ಮ, ಸಂಸ್ಕೃತಿ, ಜೀವನ ಪದ್ಧತಿ ಇದನ್ನು ಗಟ್ಟಿಯಾಗಿ ಇಟ್ಕೊಳ್ತಾ ಪರಮವೈಭವ ಕಡೆಗೆ ಸಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.